ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು 108 ದಿನದ ಸಾಮೂಹಿಕ ಧ್ಯಾನ, ಉಪವಾಸ ಮತ್ತೆ ಮೌನವನ್ನ ಹಮ್ಮಿಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ದಿನದ 14ನೇ ದಿನದ ಧ್ಯಾನವನ್ನ ನಾವೆಲ್ಲರೂ ಶುರು ಮಾಡೋಣ ಮಾಸ್ಟರ್ಸ್. ನಿಮಗೆಲ್ಲರಿಗೂ ಶುಭ ಮುಂಜಾನೆ ಹಾಗೂ ಈ ಧ್ಯಾನಕ್ಕೆ ಸ್ವಾಗತ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಮಾಸ್ಟರ್ಸ್, ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಧ್ಯಾನಂ ಶರಣಂ ಗಚ್ಚಾಮಿ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಶರಣರಾಗೋಣ ಫ್ರೆಂಡ್ಸ್. ಧ್ಯಾನದಿಂದಲೇ ನಮಗೆ ಜ್ಞಾನ ಸಿಗತ್ತೆ, ಆತ್ಮಜ್ಞಾನ. ಜ್ಞಾನದಿಂದ ಮುಕ್ತಿ, ಪ್ರತಿಯೊಂದರಿಂದನೂ ಕೂಡ ನಮಗೆ ಮುಕ್ತಿ ಸಿಗತ್ತೆ. ಮುಕ್ತಿ ಅಂದರೆ ಶರೀರ ಬಿಡೋದಲ್ಲ, ಪ್ರತಿಯೊಂದರಿಂದನೂ ಕೂಡ ಮುಕ್ತಿ ಸಿಗತ್ತೆ ನಮಗೆ. ನಾವು ಯಾವುದರಲ್ಲಿ ಸಿಕ್ಕಾಕೊಂಡು ನಾವು ಒದ್ದಾಡ್ತಾ ಇದ್ದೀವಿ, ಅದರಿಂದ ನಾವು ಹೊರಗಡೆ ಬರಬೇಕು, ಅದರಿಂದ ನಾವು ಮುಕ್ತಿಯನ್ನು ಕಾಣಬೇಕು ಅಂದರೆ ಪ್ರತಿದಿನ ಧ್ಯಾನ ಮಾಡಬೇಕು. ಆಗ ನಾವು ಅದರಿಂದ ಹೊರಗಡೆ ಬರ್ತೀವಿ, ಅದರಿಂದ ಮುಕ್ತಿಯನ್ನು ನಾವು ಪಡಿತೀವಿ. ಅಂಥ ಒಂದು ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಪಡಿಬೇಕಂದ್ರೆ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ಧ್ಯಾನದಿಂದನೇ ಆ ಮುಕ್ತಿ ನಮಗೆ ಸಿಗತ್ತೆ, ಅದರಿಂದ ನಮಗೆ ಮುಕ್ತಿ ಸಿಗತ್ತೆ. ಧ್ಯಾನದಿಂದ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಆ ಸಮಸ್ಯೆಯನ್ನು ಹೇಗೆ ನಾನು ಕಳ್ಕೊಬೇಕು ಅಂಥೇಳಿ ಆ ಜ್ಞಾನದಿಂದ ಅದರಿಂದ ಮುಕ್ತರಾಗ್ತೀವಿ. ಹೇಗೆ ಋತುಗಳು ಬದಲಾವಣೆ ಆಗ್ತಾ ಇರುತ್ತೋ ಹಾಗೂ ನಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಹೇಗೆ ಕಾಲಗಳು ಬದಲಾಗ್ತಾ ಇರುತ್ತೋ ನಮ್ಮ ಜೀವನದಲ್ಲಿನೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ನಾವು ಧ್ಯಾನದ ಸಾಧನೆಯ ಮುಖಾಂತರ ಜ್ಞಾನವನ್ನು ಪಡ್ಕೊಂಡು ಅದರಿಂದ ನಾವು ಮುಕ್ತಿಯನ್ನು ಪಡಿಬೇಕು. ಆ ಸಮಸ್ಯೆಯಿಂದ ಮುಕ್ತರಾಗಬೇಕು. ಸಮಸ್ಯೆ ಬಂದಿದೆ ಅಂಥೇಳಿ ಹತ್ಕೊಳ್ತಾ ದುಃಖದಿಂದ ನಾವು ಜೀವಿಸಬಾರ್ದು, ಅಳಬಾರ್ದು, ದುಃಖ ಇರಬಾರ್ದು. ಸಾಧನೆಯನ್ನು ಮಾಡಬೇಕು, ಧ್ಯಾನ ಸಾಧನೆಯನ್ನು ಮಾಡಬೇಕು. ಆ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೇಕು. ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗಬೇಕು.
ಇಂಥ ಒಂದು ವಿದ್ಯೆ ನಮಗೆ ಯಾರು ಹೇಳ್ಕೊಡ್ತಾರೆ ಅಂದರೆ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ಈ ವಿದ್ಯೆಯನ್ನು ನಾವು ಕಲ್ತ್ಕೊಳ್ತೀವಿ, ಈ ಜ್ಞಾನವನ್ನು ನಾವು ಕಲ್ತ್ಕೊಳ್ತೀವಿ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಜ್ಞಾನವನ್ನು ನಾವು ಪಡ್ಕೊಂಡು ಅಜ್ಞಾನದ ಜೀವನವನ್ನು ನಾವು ನಿಲ್ಲಿಸ್ಬಿಡ್ತೀವಿ. ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ಆತ್ಮಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಅಜ್ಞಾನದಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೀವಿ. ಅಂತಹ ಜ್ಞಾನದಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಪ್ರತಿಯೊಂದು ಸಮಸ್ಯೆದಿಂದನೂ ಕೂಡ ನಾವು ಹೊರಗಡೆ ಬಂದುಬಿಡ್ತೀವಿ, ಎಂಥದ್ದೇ ದೊಡ್ಡ ಸಮಸ್ಯೆ ಆಗಿರಲಿ ಅದು. ಬೆಟ್ಟದಷ್ಟು ದೊಡ್ಡ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡಿಕೊಳ್ಳುವಂಥ ಶಕ್ತಿ ಈ ಧ್ಯಾನಕ್ಕಿದೆ. ಅದರಿಂದ ಮುಕ್ತಿಯನ್ನು ಪಡೆಯುವಂಥ ಶಕ್ತಿ ಈ ಧ್ಯಾನಕ್ಕಿದೆ. ತಪನೆ ಇರಬೇಕು ಅಷ್ಟೇ. ನಾವು ರಾಮನ ಪೂಜೆ, ಸೀತಾಮಾತೆಯ ಪೂಜೆಯನ್ನು ಮಾಡ್ತೀವಿ. ಅವರು ಎಷ್ಟೋ ಕಷ್ಟವನ್ನು ಪಟ್ಟಿದ್ದಾರೆ. ಅವರುಗಳ ಫೋಟೋ ಇಟ್ಟು ನಾವು ಪೂಜೆ ಮಾಡೋದಲ್ಲ, ಅವರನ್ನು ನೋಡಿ ಸಾಧನೆಯನ್ನು ಮಾಡೋದು. ಅವರು ಎಷ್ಟೋ ಒಂದು ಕಷ್ಟದಲ್ಲಿದ್ದರು, ಅದರಿಂದ ಹೊರಗಡೆ ಬಂದುಬಿಟ್ಟಿದ್ದಾರೆ. ಆ ಕಷ್ಟದಿಂದ ಹೊರಗಡೆ ಬಂದಿದ್ದಾರೆ. ಕಷ್ಟವನ್ನು ಅವರು ಯಾವ ರೀತಿ ಜಯಿಸಿದರು, ಬಂದಂತಹ ಕಷ್ಟಗಳನ್ನು ಹೇಗೆ ಅವರು ಜಯಿಸಿದರು ಅಂಥೇಳಿ ಅವರನ್ನು ನೋಡಿ ನಾವು ಕಲಿಬೇಕಾಗಿರೋದು. ಆ ಫೋಟೋಗಳನ್ನು ಯಾಕೆ ನಾವು ಮನೆಯಲ್ಲಿ ಇಟ್ಟಿರ್ತೀವಿ ಅಂದರೆ, ಅವ್ರ ಫೋಟೋ ನೋಡಿದ ತಕ್ಷಣವೇ ನಮಗೆ ನೆನಪು ಬರಬೇಕು ಅಂಥೇಳಿ. ಶ್ರೀಕೃಷ್ಣನ ಫೋಟೋ ನೋಡುವಾಗ ಆ ಫೋಟೋ ನೋಡಿ ನಮಗೆ ನೆನಪಿಗೆ ಬರಬೇಕು, ಶ್ರೀಕೃಷ್ಣ ಯಾವಾಗಲೂ ಕೂಡ ಸಂಭ್ರಮದಿಂದ ಜೀವಿಸಿದ್ದಾನೆ, ಯಾವಾಗಲೂ ಕೂಡ ಧ್ಯಾನದ ಅಭ್ಯಾಸವನ್ನು ಮಾಡಿ ಅವರು ಒಂದು ಸಂಭ್ರಮದ ಜೀವನವನ್ನು ಜೀವಿಸಿದ್ದಾರೆ. ಅವ್ರ ಫೋಟೋ ನೋಡಿದ ತಕ್ಷಣವೇ ನಾವು ಕಲ್ತ್ಕೋಬೇಕು. ಅದಕ್ಕೋಸ್ಕರ ನಾವು ಫೋಟೋಗಳನ್ನು ಇಡಬೇಕು ಮನೆಯಲ್ಲಿ, ಪೂಜೆ ಮಾಡೋದಕ್ಕಲ್ಲ. ಅವರನ್ನು ನೋಡಿ ನಾವು ಕಲ್ತ್ಕೊಳ್ಳೋದಕ್ಕೋಸ್ಕರ ಫೋಟೋವನ್ನು ನಾವು ನೋಡಬೇಕು. ಆ ಕೃಷ್ಣನ ಫೋಟೋ ಹತ್ರ ನಾವು ಮಾತಾಡಬೇಕು, ಆ ಕೃಷ್ಣನ ಹತ್ರ ನಾವು ಮಾತಾಡಬೇಕು, ಮಾತಾಡೋದನ್ನು ಕಲ್ತ್ಕೋಬೇಕು. ಹೇಗೆ ನೀನು ಸಂಭ್ರಮದ ಯಾವಾಗಲೂ ಕೂಡ ಎಂಜಾಯ್ ಮಾಡ್ತಾ ಇದ್ದೆ, ಹೇಗೆ ಅದು ನಿನಗೆ ಸಾಧ್ಯ ಆಯಿತು? ನನಗೂ ಕೂಡ ಆ ಜ್ಞಾನವನ್ನು ತಿಳಿಸ್ಕೊಡು. ನಾನು ಕೂಡ ಪ್ರತಿ ಕ್ಷಣ ಕೂಡ ಸಂಭ್ರಮದ ಜೀವನವನ್ನು ಜೀವಿಸಬೇಕು, ಆ ಜ್ಞಾನ ನನಗೂ ಕೂಡ ತಿಳಿಸ್ಕೊಡು ಅಂಥೇಳಿ ಆ ಫೋಟೋದಲ್ಲಿರೋ ಅಂಥ ವಿಗ್ರಹ, ಆ ಕೃಷ್ಣನ ಹತ್ರ ನಾವು ಮಾತಾಡೋದನ್ನು ಕಲ್ತ್ಕೋಬೇಕು. ಎಲ್ಲ ಕಡೆನೂ ಇದ್ದಾನೆ ಭಗವಂತ. ನಮಗೇನಾದರೂ ಕಷ್ಟ ಬಂದಿದ್ರೆ ಆ ರಾಮನ ಫೋಟೋ, ಆ ಕೃಷ್ಣ ಸೀತೆಯ ಫೋಟೋವನ್ನು ನೋಡಿ ಆ ಕಷ್ಟಗಳನ್ನು ಹೇಗೆ ನೀವು ಪರಿಹಾರ ಮಾಡಿಕೊಂಡ್ರಿ, ಆ ಕಷ್ಟದಿಂದ ಹೇಗೆ ನೀವು ಜಯಿಸಿದ್ರಿ, ಆವಾಗ ನಿಮ್ಮ ಒಂದು ಮನಸ್ಥಿತಿಯನ್ನು ಹೇಗೆ ನಿಮ್ಮ ಸಹನೆಯಿಂದ ಅದನ್ನು ಸ್ವೀಕಾರ ಮಾಡಿಕೊಂಡ್ರಿ, ಆ ಜ್ಞಾನವನ್ನು, ಆ ಒಂದು ಜ್ಞಾನ ನನಗೂ ಕೂಡ ತಿಳಿಸ್ಕೊಡಿ ಅಂಥೇಳಿ.
ಆಗ ಮೊದಲಿನವರು ಎಷ್ಟು ಒಂದು ಕಷ್ಟ ಅನುಭವಿಸಿದ್ದಾರೋ ಅವರೇ ಮತ್ತೆ ಈ ಭೂಮಿಗೆ ಜನ್ಮವನ್ನು ತಾಳಿ ಎಲ್ಲವನ್ನು ಕೂಡ ನಮಗೆ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ, ಸುಲಭವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಮಾನವರಿಂದ ಮಾಧವರಾಗೋದಕ್ಕೆ ಅವರಷ್ಟು ನಾವು ಕಷ್ಟಪಡಬೇಕಾಗಿಲ್ಲ. ಅವರು ಕಷ್ಟಪಟ್ಟಿರೋದನ್ನು ಅವರು ಇವಾಗ ನಮಗೆಲ್ರಿಗೂ ಕೂಡ ಮಾನವರಿಂದ ಮಾಧವರಾಗಬೇಕು ಅಂತೇಳಿ ತುಂಬ ಸುಲಭವಾಗಿ ನಮಗೆ ಎಲ್ಲವನ್ನೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೇಗೆ ನಾವು ಮೊದಲು ಏನೋ ಒಂದು ಬಟ್ಟೆ ಒಗೆಯೋದಾಗಲಿ ರುಬ್ಬೋದಾಗಲಿ ಹೇಗೆ ನಾವು ಕೈಯಿಂದನೇ ನಾವು ಎಲ್ಲ ಮಾಡ್ತಾ ಇದ್ವಿ, ಎಷ್ಟು ಕಷ್ಟಪಡ್ತಾ ಇದ್ವಿ, ಎಲ್ಲವೂ ಕೂಡ ಇವಾಗ ಹೇಗೆ ಸುಲಭವಾಗಿ ನಾವು ಮಾಡ್ಕೊಂಡಿದ್ದೀವೋ ಅದೇ ರೀತಿ ಧ್ಯಾನನೂ ಕೂಡ ನಮಗೆ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಭಗವಂತ. ಅವರಾಗೆ ನಾವು ಕಷ್ಟಪಡಬಾರ್ದು ಅಂಥೇಳಿ ಇವಾಗೊಂದು ಪ್ರತಿಯೊಂದು ಮಿಷನು ಕೂಡ ಹೇಗೆ ಬಂದಿದೆಯೋ ಹಿಟ್ಟು ಕಲಸೋದು ಮಿಷನು ಕೂಡ ಬಂದುಬಿಟ್ಟಿದೆ. ನಾವು ಚಪಾತಿ ಕೂಡ ಲಟ್ಟಿಸದೆ ಅವಶ್ಯಕತೆಯೇ ಇಲ್ಲ, ಅದೇ ಬಂದುಬಿಡತ್ತೆ. ಎಷ್ಟು ಈಸಿಯಾಗಿ ನಾವು ಮಾಡ್ಕೊಂಡಿದ್ದೀವಿ ನೋಡಿ. ಪ್ರತಿಯೊಂದು ಕೂಡ ಯಾವುದು ಕೂಡ ಕಷ್ಟಪಡಬಾರ್ದು, ಆ ರೀತಿ ನಾವು ಇಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ವಿ. ನಾವೇ ಈ ರೀತಿ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂದರೆ ಈ ಜೀವಾತ್ಮೆಗೆ ಆ ಭಗವಂತ ಸೃಷ್ಟಿ ಮಾಡಿರೋದು. ಮತ್ತು ಅವರು ನಮಗೆ ಎಷ್ಟೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಈಜಿ, ಏನೇನು ಕೂಡ ಕಷ್ಟ ಇಲ್ಲ. ಧ್ಯಾನ ಅಂದರೆ ಮಾನವರಿಂದ ಮಾಧವರಾಗೋದಕ್ಕೆ ಏನೂ ಕೂಡ ಕಷ್ಟ ಇಲ್ಲ. ಅಷ್ಟೊಂದು ಸುಲಭವಾಗಿ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ನಾವು ಇನ್ನೂ ಕೂಡ ಆಳ್ತಾ ಇದ್ದೀವಿ ಅಂದರೆ ನಮಗೆ ಇನ್ನೂ ಅಜ್ಞಾನ ಬಿಟ್ಟು ಹೋಗಿಲ್ಲ. ಇನ್ನೂ ಕೂಡ ನಾವು ದುಃಖ ಪಡ್ತಾ ಇದ್ದೀವಿ ಅಂದರೆ ನಮಗೆ ಇನ್ನೂ ಅಜ್ಞಾನ ಬಿಟ್ಟು ಹೋಗಿಲ್ಲ. ಮತ್ತು ನಾವು ಫೋಟೋನ ಪೂಜೆ ಮಾಡೋದಲ್ಲ, ಆ ಫೋಟೋದಲ್ಲಿರುವಂಥವ್ರ ಜೊತೆಗೆ ಆ ಭಗವಂತನ ಜೊತೆಗೆ ಮಾತಾಡೋದನ್ನು ನಾವು ಕಲ್ತ್ಕೋಬೇಕು. ಅವರಿಂದ ನಾವು ಜ್ಞಾನವನ್ನು ನಾವು ಪಡ್ಕೋಬೇಕು. ಆ ತಪ್ಪನೆ ನಮಗಿರಬೇಕು. ಈ ತಪನೆ ನಮಗೆ ಇರಬೇಕಂದ್ರೆ ನಾವು ಸರಿಯಾದ ಒಂದು ಧ್ಯಾನವನ್ನು ನಾವು ಮಾಡಬೇಕು. ಸರಳವಾದಂತಹ ಧ್ಯಾನ, ಸುಲಭವಾದಂತಹ ಧ್ಯಾನ. ನಾವು ಯಾವ ಒಂದು ಗುರು ಹತ್ರ ಹೋಗಿ ಕಲ್ತ್ಕೊಳ್ಳುವಂಥ ಜ್ಞಾನ ಧ್ಯಾನವನ್ನು ಅಲ್ಲ, ನಮ್ಮ ಜೊತೆಗೆ ನಾವಿದ್ದು ಕಲ್ತ್ಕೊಳ್ಳುವಂತಹ ಧ್ಯಾನ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಕಲ್ತ್ಕೊಳ್ತವಂತಹ ಧ್ಯಾನ. ಸರಿಯಾದ ಧ್ಯಾನವನ್ನು ನಾವು ಮಾಡಬೇಕು. ಆವಾಗಲೇ ನಾವು ಸರಿಯಾದ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಯಾವುದು ಹಠದಿಂದ ಮಾಡ್ತಾ ಇರುತ್ತೋ ಅದು ಸರಿಯಾದ ಧ್ಯಾನ ಅಲ್ಲ. ಅದರಿಂದ ನಾವು ಮುಕ್ತಿಯನ್ನು ಪಡೆಯೋದಿಲ್ಲ. ಕ್ಷಣ ಮಾತ್ರ ನಮಗೆ ಖುಷಿ ಕೊಡುತ್ತೆ, ಮತ್ತು ನಾವು ದುಃಖದಿಂದ ನಾವು ಜೀವಿಸ್ತಾ ಇರ್ತೀವಿ. ಶ್ರೀಕೃಷ್ಣನ ಥರ ಯಾವಾಗಲೂ ಕೂಡ ನಾವು ಸಂಭ್ರಮವನ್ನು ನಾವು ಪಡಿಬೇಕು, ಎಂಜಾಯ್ ಮಾಡಬೇಕು ಅಂದರೆ ನಾವು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಯಾವಾಗಲೂ ಕೂಡ ನೋಡಿ, ಯಾರೋ ಹುಟ್ಟಿರಲಿ, ಯಾರೋ ಸತ್ತಿರಲಿ, ಏನೋ ದುಃಖ ಇರಲಿ, ಏನೋ ಇರಲಿ, ಜೀವನದಲ್ಲಿ ಏನೇ ಆಗಿರಲಿ, ಉಸಿರು ನೋಡಿ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ದುಃಖ ಬಂದಿದೆ ಅಂತೇಳಿ ನಿಂತ್ಕೊಳ್ಳೋದಿಲ್ಲ, ಸುಖ ಬಂದಿದೆ ಅಂಥೇಳಿ ಈ ಉಸಿರಾಟ ಹೆಚ್ಚಿಗೆ ಆಗೋದಿಲ್ಲ, ಕುಣಿಯೋದಿಲ್ಲ. ಯಾವಾಗಲೂ ಕೂಡ ಸಹಜವಾಗಿಯೇ ನಡೀತಾ ಇರುತ್ತೆ. ಮತ್ತು ಅಂಥ ಒಂದು ಸಹಜವಾದ ನಡೆಯುತ್ತಿರುವ ಉಸಿರಾಟದ ಜೊತೆಗೆ ನಾವಿದ್ದು ಸರಿಯಾದ ಧ್ಯಾನವನ್ನು ನಾವು ಮಾಡ್ತಾ ಇದ್ದರೆ ಸರಿಯಾದ ಜ್ಞಾನವನ್ನೇ ನಮಗೆ ಸಿಗ್ತಾ ಇರುತ್ತೆ. ನಾವು ಕೂಡ ಮಾನವರಿಂದ ಮಾಧವರಾಗ್ತೀವಿ ಫ್ರೆಂಡ್ಸ್. ಅವರು ಕೂಡ ಈ ಭೂಮಿ ಮೇಲೆ ನಮ್ಮ ಹಾಗೇನೆ ಬಂದವರು. ಧ್ಯಾನ ಸಾಧನೆಯಿಂದ, ಸರಿಯಾದ ಧ್ಯಾನ ಸಾಧನೆಯಿಂದ
ಎಲ್ಲ ಸಮಸ್ಯೆ ದುಃಖದಿಂದ ಮುಕ್ತರಾಗಿ ಅವರನ್ನು ತಿಳ್ಕೊಂಡು ಮಾನವರಿಂದ ಆದವರು ಅವರು ಕೂಡ ಅವ್ರಿಗೆ ಸಾಧ್ಯ ಇದೆ, ನಮಗೆ ಯಾಕೆ ಸಾಧ್ಯ ಇಲ್ಲ, ನಮಗೂ ಕೂಡ ಸಾಧ್ಯ ಇದೆ ಅನ್ನೋದನ್ನು ಆ ತಪನೆ ನಮಗಿರಬೇಕು. ನಾನು ಕೂಡ ಮಾಡ್ಬೋದು. ಅವರು ಒಂದು ಮಾನವರಿಂದ ಮಾಧವರಾಗಿದ್ದಾರೆ ಅಂದರೆ ನನಗೆ ಯಾಕೆ ಸಾಧ್ಯ ಇಲ್ಲ, ನನಗೂ ಕೂಡ ಸಾಧ್ಯ ಇದೆ, ನಾನು ಕೂಡ ಮಾಡ್ತೀನಿ. ಯಾವಾಗ ನಮಗೆ ಸರಿಯಾದ ಧ್ಯಾನವನ್ನು ನಮಗೆ ಸಿಕ್ಕಿರತ್ತೋ, ಸರಿಯಾದ ಧ್ಯಾನದ ಪದ್ಧತಿ ನಮಗೆ ಸಿಕ್ಕಿದ ಮೇಲೆ ನಾವು ಅಭ್ಯಾಸವನ್ನು ಮಾಡಬೇಕು. ಹೆಚ್ಚು ನಾವು ಅಭ್ಯಾಸ ಮಾಡಬೇಕು. ಈ ರೀತಿ ನಾವು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ನಮ್ಮ ಜೀವನದಿಂದ, ಕಷ್ಟದಿಂದ, ನಷ್ಟದಿಂದ ಅದರಿಂದ ನಾವು ಮುಕ್ತಿಯನ್ನು ಪಡಿತೀವಿ ಫ್ರೆಂಡ್ಸ್. ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ಧ್ಯಾನ ಮಾಡೋದ್ರಿಂದ ಜ್ಞಾನವನ್ನು ಪಡ್ಕೊಂಡು ಅದರಿಂದ ಮುಕ್ತಿಯನ್ನು ನಾವು ಪಡಿತೀವಿ. ಅದ್ಭುತವಾದಂತಹ ಶಕ್ತಿ ಈ ಧ್ಯಾನದಲ್ಲಿ ಅಡಗಿದೆ ಫ್ರೆಂಡ್ಸ್. ಆನಾಪಾನಾಸತಿ ಧ್ಯಾನದಲ್ಲಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಮ್ಮ ಜೊತೆಗೆ ನಾವು ಕೂತ್ಕೊಳ್ಳೋಣ. ರತ್ನಾಕರು ಕಳ್ಳರು ಮತ್ತು ಕದೀಮರು ಆಗಿದ್ರಂತೆ. ಅವ್ರಿಗೆ ಈ ಜ್ಞಾನವನ್ನು ಸಿಕ್ಕಿದ ಮೇಲೆ ಕೇವಲ 4 ವರ್ಷದಲ್ಲೇ ಅವ್ರಿಗೆ ಆತ್ಮಜ್ಞಾನವನ್ನು ಸಿಕ್ತಂತೆ. ಇದು ಯಾವಾಗಲೂ ಕೂಡ ಪತ್ರಿಸರಿ ಹೇಳ್ತಾ ಇರ್ತಾರೆ. ಕೇವಲ 4 ವರ್ಷದಲ್ಲೇ ಅವ್ರಿಗೆ ಆತ್ಮಜ್ಞಾನ ಸಿಕ್ಕಿತು. ಮತ್ತು ಅವರಾಗಿ ನಾವು ಕಳ್ಳರಲ್ಲ, ಕದೀಮ್ರಲ್ಲ. ನಾವು ಎಷ್ಟೋ ಒಳ್ಳೆತನದಿಂದ ನಾವು ಜೀವಿಸ್ತಾ ಇದ್ದೀವಿ. ಮತ್ತು ನಾವು ಯಾಕೆ ಆಗೋದಿಲ್ಲ? ನಮಗೂ ಕೂಡ ಸಾಧ್ಯ ಇದೆ. ನಾವು ಎಷ್ಟೋ ಒಂದು ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಇದ್ದೀವಿ. ಕಳ್ಳತನ ಮಾಡ್ತಾ ಇಲ್ಲ, ಸುಲಿಗೆ ಮಾಡ್ತಾ ಇಲ್ಲ, ಮನೆಗೆ ಹೋಗಿ ದರೋಡೆ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ ಯಾರಿಗೂ ಕೂಡ. ನಮ್ಮ ಮನೆಯಲ್ಲಿದ್ದು ನಾವು ಜೀವಿಸ್ತಾ ಇದ್ದೀವಿ ನ್ಯಾಯವಾಗಿಯೇ. ಮತ್ತು ನಮಗೆ ಯಾಕೆ ಬರೋದಿಲ್ಲ ಆ ಜ್ಞಾನ? ನಮಗೂ ಬರುತ್ತೆ, ತಪ್ಪನೇ ಇರಬೇಕಷ್ಟೆ. ನಾವು ಮನಸ್ಸಿನಿಂದ ಕೂಡಿದರೆ ನಾವು ಮಾನವರಾಗಿಯೇ ಇರ್ತೀವಿ. ನಾವು ಧ್ಯಾನವನ್ನು ಮಾಡ್ತಾ ನಾವು ಬುದ್ಧಿಯನ್ನು, ಆತ್ಮಜ್ಞಾನವನ್ನು ತಿಳ್ಕೊಳ್ತಾ
ನಾವು ಬುದ್ಧಿಯಿಂದ ಜೀವಿಸ್ತಾ ಇದ್ದರೆ ನಾವು ಬುದ್ಧರಾಗ್ತೀವಿ ಅಂತೇಳಿ ಯಾವಾಗಲೂ ಕೂಡ ಪತ್ರಿ ಸರ್ ನಮ್ಗೆ ಹೇಳ್ತಾನೆ ಇರ್ತಾರೆ. ಎಷ್ಟು ಒಳ್ಳೆ ಒಳ್ಳೆ ಮಾತುಗಳನ್ನು, ಒಂದು ಸಂದೇಶವನ್ನು ನಮಗೆ ಕೊಡ್ತಾನೆ ಇರ್ತಾರೆ. ಈ ಜೀವಾತ್ಮ ಪೂರ್ಣಾತ್ಮದ ಜೊತೆಗೆ ಸೇರಿಕೊಂಡು ಎಷ್ಟು ಜ್ಞಾನವನ್ನು ಕಲ್ತ್ಕೊಳ್ತಾ ಇರತ್ತೆ. ಆ ಬುದ್ಧಿಯಿಂದ ನಾವು ಜೀವಿಸ್ತಾ ಇರುವಾಗ ನಾವು ಕೂಡ ಬುದ್ಧರಾಗ್ತೀವಿ. ನಾವು ಕೂಡ ಮಾತೆಯರಾಗ್ತೀವಿ, ಸೀತಾ ಮಾತೆ ಥರ, ದುರ್ಗಾ ಮಾತೆ ಥರ, ಲಕ್ಷ್ಮೀ ಮಾತೆ ಥರ, ಸರಸ್ವತಿ ಮಾತೆ ಥರ, ಪಾರ್ವತಿ ಮಾತೆ ಥರ ನಾವು ಕೂಡ ಆಗ್ತೀವಿ. ಯಾಕಾಗೋದಿಲ್ಲ? ಎಲ್ಲ ಶಕ್ತಿ ಕೂಡ ಇದೆ. ಪಾರ್ವತಿ ಅಂದ್ರೆ ಒಂದು ಶಕ್ತಿ, ದುಷ್ಟ ಶಕ್ತಿಯನ್ನು ಮರ್ದಿಸುವಂಥ ಶಕ್ತಿ ಇದೆ ಆ ಮಾತೆಗೆ. ಮತ್ತು ಆ ಮಾತೆ ಜೊತೆಗೆ ಸೇರಿಕೊಂಡು ನಾವು ಯಾಕೆ ಜ್ಞಾನವನ್ನು ನಾವು ಕಲ್ತ್ಕೋಬಾರ್ದು? ಎಲ್ಲ ಶಕ್ತಿಯನ್ನು, ಯಾವುದೇ ಒಂದು ದುಷ್ಟ ಶಕ್ತಿ ಆಗಲಿ ಮರ್ದಿಸುವಂಥ ಶಕ್ತಿ ಆ ಮಾತೆಗಿದೆ. ನನಗೆ ಫಸ್ಟು 2008ಕ್ಕೆ ಫಸ್ಟು ನಾನು ಪಿರಮಿಡ್ಗೆ ಹೋದಾಗ, ಅದೇ ಫಸ್ಟು ನಾನು ಧ್ಯಾನಕ್ಕೆ ಬಂದಾಗ ಫಸ್ಟು ನಾನು ಪಿರಮಿಡ್ಗೆ ಹೋದಾಗ 5 ನಿಮಿಷ ನನಗೆ ಧ್ಯಾನ ಒಂದು ಮಾಡೋಕ್ಕೆ ಅವಕಾಶ ಸಿಕ್ತು. ಅಲ್ಲೇ ತುಂಬ ಜನ ಇರೋದ್ರಿಂದ 5 ನಿಮಿಷ ನನಗೆ ಸಿಕ್ತು ಅಲ್ಲೇ ಅವಕಾಶ. ಐದು ನಿಮಿಷದಲ್ಲೇ ನನಗೆ ಆಕಾಶವಾಣಿ ಕೇಳಿಸ್ಕೊಳ್ತು, ಸಾಕ್ಷಾತ್ ನೀನೇ ಅಂಬಾಭವಾನಿ, ಸಾಕ್ಷಾತ್ ನೀನೇ ಅಂಬಾಭವಾನಿ ಅಂತೇಳಿ. ಆಗ ನನಗೆ ಧ್ಯಾನದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಏನಿದು ಈ ರೀತಿ ಕೇಳಿಸ್ತಾ ಇದೆ ಅಂಥೇಳಿ. ನಾನು ಅಂಬಾಭವಾನಿನ ಪೂಜೆ ಮಾಡೋದ್ರಿಂದ ನನಗೆ ಈ ರೀತಿ ನಾನೇ ಅಂಬಾಭವಾನಿ ಅಂಥೇಳಿ ಈ ರೀತಿ ನನಗೆ ಬರ್ತಾ ಇದೆ ಅಂಥೇಳಿ ನಾನು ಈ ರೀತಿ ಅಂದ್ಕೊಂಡೆ. ಏನಿದು ನನಗೆ ಹುಚ್ಚಿ ಥರ ನಾನು ಆಗಿಬಿಟ್ಟಿದ್ದೀನಿ, ಏನೋ ಹುಚ್ಚಿ ಹಿಡಿದ್ಬಿಟ್ಟಿದೆ ನನಗೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಆವಾಗ ನನಗೇನೂ ಕೂಡ ಗೊತ್ತಾಗಲಿಲ್ಲ. ಇದನ್ನೇ ನಾನು ಪತ್ರಿ ಸರ್ ಅವ್ರ ಹತ್ರ ಬಂದು ಹೇಳಿದೆ, ಈ ರೀತಿ ಆಗ್ತಾ ಇದೆ ಅಂತೇಳಿ, ಈ ರೀತಿ ಅನುಭವ ಆಗಿದೆ ಅಂಥೇಳಿ. ಆಗ ನನಗೇನು ಕೂಡ ಅರ್ಥ ಆಗಲಿಲ್ಲ. ನನಗೆ ಒಂದು ಧ್ಯಾನದ ಶಕ್ತಿ ಯಾವಾಗಲೇ ಗುರುತಿಸ್ಬಿಟ್ಟಿದೆ. ನನ್ನ ಒಳಗಡೆ ಎಲ್ಲ ದುಷ್ಟ ಶಕ್ತಿಯನ್ನು ಮರ್ದಿಸುವಂಥ ಶಕ್ತಿ ನನ್ನಲ್ಲಿನೂ ಕೂಡ ಇದೆ. ನಾನು ಯಾವಾಗ ಧ್ಯಾನಕ್ಕೆ ಬಂದನೋ ಅದೇ ಕ್ಷಣನೇ ಆ ಒಂದು ದಿನದಿಂದನೇ ನನಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ನಾನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಯಿತು. ಎಂಥದ್ದೇ ಒಂದು ದುಷ್ಟ ಶಕ್ತಿಯನ್ನು ಕೂಡ ಮರ್ದಿಸುವಂಥ ಶಕ್ತಿ ನಮ್ಮಲ್ಲೇ ಇದೆ ಫ್ರೆಂಡ್ಸ್. ನಾವು ಎಲ್ಲೂ ಕೂಡ ಹೋಗಬೇಕಾಗಿಲ್ಲ. ನಮ್ಮ ಕೆಟ್ಟ ಯೋಚನೆಗಳಾಗಲಿ, ನಮ್ಮ ಕೆಟ್ಟ ಕೆಲಸಗಳಾಗಲಿ, ನಮ್ಮ ಕೆಟ್ಟ ಮಾತುಗಳನ್ನಾಗಲಿ ಅದನ್ನು ಮರ್ದಿಸುವಂಥ ಶಕ್ತಿ ನಮ್ಮಲ್ಲೇ ಇದೆ. ಅದನ್ನು ನಾವು ಮರ್ದಿಸಬೇಕು. ನನಗೆ ಇದು ಧ್ಯಾನದಲ್ಲಿ ಒಂದು ಅನುಭವ ಆಗಿರೋದು ಇದನ್ನೇ, ನೀನೇ ಆದಿಶಕ್ತಿ ಅಂಬಾಭವಾನಿ ಅಂತೇಳಿ ಈ ರೀತಿ ನನಗೆ ಬಂದಿರೋದು. ಆಕಾಶವಾಣಿಯಿಂದ ನನಗೆ ಸ್ಪಷ್ಟವಾಗಿ ನನಗೆ ಕೇಳಿಸಿದೆ.
ಇವಾಗ ಪತ್ರಿ ಸರ್ ಅವರು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ. ಆದರೆ ಅವರು ಮಾತು ನನಗೆ ಬರದೇ ಇರೋದ್ರಿಂದ ಅವ್ರಿಗೆ ನಾನು ನೋಡಿರಲಿಲ್ಲನೂ ಕೂಡ, ಆ ಗುರುವಿಗೆ ನಾನು ನೋಡಿರಲಿಲ್ಲನೂ ಕೂಡ. ಆವಾಗಲೇ ನಾನು ನೋಡಿರೋದು ಅವ್ರಿಗೆ 2008ಕ್ಕೆ. ಅದಕ್ಕಿಂತ ಮೊದಲು ನಾನು ಯಾವತ್ತೂ ಕೂಡ ನೋಡಿಲ್ಲ, ಅವ್ರ ಹೆಸರು ಕೂಡ ನಾನು ಕೇಳಿಲ್ಲ. ನಾನು ಧ್ಯಾನಕ್ಕೆ ಬಂದಮೇಲೆ 2.5 ತಿಂಗಳಿಗೆ ಅಕ್ಟೋಬರಲ್ಲಿ ನಾನು ಬಂದಿರೋದು. ಡಿಸೆಂಬರಲ್ಲಿ ಒಂದು ಫಂಕ್ಷನ್ ಇತ್ತು, ಧ್ಯಾನ ಮಹಾಯಜ್ಞ ಅಂಥೇಳಿ, ಅಲ್ಲಿನೇ ಅವ್ರಿಗೆ ನಾನು ನೋಡಿರೋದು. ಮತ್ತು ಅಲ್ಲಿ ಪಿರಮಿಡ್ ಪರಿಚಯನೂ ಕೂಡ ನನಗೆ ಯಾವಾಗಲೇ ಆಗಿರೋದು. ಎರಡು 2008ರಿಂದ ಈ ಧ್ಯಾನ ಮಾಡ್ತಾ ಇರೋದು. ಯಾವತ್ತೂ ಒಂದು ದಿನವೂ ಕೂಡ ನಾನು ಬಿಟ್ಟಿಲ್ಲ, ಎಂಥ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ. ಆದರೆ ಊಟ ಬಿಟ್ಟಿದ್ದೀನಿ, ಮಾತಾಡೋದನ್ನು ಬಿಟ್ಟಿದ್ದೀನಿ, ಧ್ಯಾನ ಮಾತ್ರ ನಿದ್ದೆ ಮಲ್ಕೊಳ್ಳೋದನ್ನು ಬಿಟ್ಟಿದ್ದೀನಿ, ಧ್ಯಾನ ಮಾತ್ರ ನಾನು ಬಿಟ್ಟಿಲ್ಲ. ಎಷ್ಟೋ ದಿನ ನಾನು ಊಟ ಮಾಡಿದೇನೂ ಕೂಡ ಇದ್ದೀನಿ, ಧ್ಯಾನ ಮಾತ್ರ ನಾನು ಬಿಟ್ಟಿಲ್ಲ. ಆಗ್ಲಿಂದ್ರೂ ಕೂಡ ಈಗಿನವರೆಗೂ ಕೂಡ ಒಂದು ದಿನ ಕೂಡ ನಾನು ಧ್ಯಾನ ಮಾಡೋದನ್ನು ಬಿಟ್ಟಿಲ್ಲ. ಧ್ಯಾನದಲ್ಲಿ ಒಂದು ಸತೆ ಮಾಡಿರೋದನ್ನು ಇನ್ನೊಂದು ಸತೆ ಅದು ಮಾಡಬೇಡ, ಇದು ಮಾಡು ಅಂಥೇಳಿ, ಇನ್ನೊಂದು ಸತೆ ಯಾವುದನ್ನು ಮಾಡ್ತಾ ಇದ್ದೀನಿ ಅದನ್ನು ನಿಲ್ಲಿಸ್ಬಿಡು, ಇವಾಗ ಅದು ಸರಿ ಇಲ್ಲ, ಇದು ಸರಿಯಾಗಿದೆ, ಇದು ಮಾಡು ಅಂಥೇಳಿ. ನನಗೆ ಪೂರ್ತಿ ಕನ್ಫ್ಯೂಸ್. ಆವಾಗ ಒಂದು ಸತೆ ಮಾಡಂತಾರೆ, ಒಂದು ಸತೆ ಮಾಡಬಾರ್ದು ಅಂತಾರೆ, ಒಂದು ಸತೆ ಮಾತಾಡು ಅಂತಾರೆ, ಒಂದು ಸತೆ ಮಾತಾಡಬೇಡ ಅಂತಾರೆ, ಒಂದು ಸತೆ ಮೌನವಾಗಿರು, ಇನ್ನೊಂದು ಸತೆ ಮಾತಾಡು ಅಂತ ಹೇಳ್ತಾರೆ, ಒಂದು ಸತೆ ಕೋಪ ಮಾಡ್ಕೋಬೇಡ, ಇನ್ನೊಂದು ಸತೆ ಕೋಪ ಮಾಡ್ಕೊ ಅಂತ ಹೇಳ್ತಾರೆ, ಒಂದು ಸತಿ ಕೆಲವ್ರ ಜೊತೆಗೆ ತಿಳಿಸಿ ಹೇಳು ಅಂತಾರೆ, ಒಂದು ಸತಿ ಅವ್ರಿಗೆ ಸಾಕ್ಷಿಯಾಗಿ ನೋಡಿ ಅಂತ ಹೇಳ್ತಾರೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು? ಮತ್ತೆ ನನಗೆ ಡೌಟ್ ಬರ್ತಾ ಇತ್ತು. ಒಂದು ಸತಿ ಹಾಗೆ ಹೇಳುತ್ತೆ ನನ್ನ ಒಳ ಮನಸ್ಸು, ಒಂದು ಸತಿ ಹೀಗೆ ಹೇಳುತ್ತೆ. ಯಾವುದು ಮಾಡಬೇಕು ನಾನು? ಮನಸ್ಸು ತಡ್ಪಡಿಸ್ತಾ ಇತ್ತು, ಯಾವುದನ್ನು ಕಲ್ತ್ಕೋಬೇಕು, ಯಾವುದನ್ನು ಹಿಡ್ಕೋಬೇಕು, ಯಾವುದು ಕೂಡ ಹಿಡ್ಕೊಳ್ಳೋದು ಬೇಡ, ಹೇಗೆ ನಡೀತಾ ಇರತ್ತೆ ಹಾಗೆ ಸಾಕ್ತಾ ಇರಬೇಕು ಅಂಥೇಳಿ. ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಕೂಡ ಬದಲಾವಣೆ ಆಗಬೇಕು. ಋತುಗಳು ಹೇಗೆ ಬದಲಾವಣೆ ಆಗುತ್ತೋ ಹಾಗೆ ನಮ್ಮ ಒಳಗಡೆನೂ ಕೂಡ ಬದಲಾವಣೆ ಆಗ್ತಾ ಇರತ್ತೆ. ನಾವು ಒಂದನ್ನೇ ಹಿಡ್ಕೊಂಡು ಕುತ್ಕೋಬಾರ್ದು ಅಂಥೇಳಿ. ಇವಾಗ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಇದೇ ಸತ್ಯ. ಮತ್ತೆ ನಾವು ಮುಂದೆ ಹೋದಾಗ ಈ ಸತ್ಯ ಸುಳ್ಳಾಗ್ಬಿಡತ್ತೆ. ಮತ್ತೆ ನಾವು ಮುಂದೆ ಹೋಗಬೇಕು, ಇದನ್ನೇ ನಾವು ಇಟ್ಕೊಂಡು ಕುತ್ಕೋಬಾರ್ದು ಅಂಥೇಳಿ ಎಷ್ಟೋ ಜ್ಞಾನವನ್ನು ನನಗೆ ತಿಳಿಸ್ಕೊಡ್ತಾ ಇದ್ರು. ನಾವು ಏನು ಮಾಡ್ತೀವಿ, ಒಂದನ್ನೇ ಹಿಡ್ಕೊಂಡ್ಬಿಟ್ರೆ ಅದನ್ನೇ ಒಂದು ಹಿಡ್ಕೊಂಡ್ಬಿಡ್ತೀವಿ. ಇವಾಗ ನಾವು ಪೂಜೆ ಮಾಡ್ತಾ ಇದ್ದೀವಿ, ಆ ಪೂಜೆನ ನಾವು ಹಿಡ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ಮುಂದೆ ನಾವು ಹೋಗ್ತಾ ಇಲ್ಲ, ಅದನ್ನು ನಾವು ಬಿಡ್ತಾ ಇಲ್ಲ. ಮಂತ್ರಗಳನ್ನು ನಾವು ಹೇಳೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ಮಂತ್ರಗಳನ್ನು ನಾವು ಬಿಟ್ಟು ನಾವು ಮತ್ತೆ ಮುಂದೆ ಹೋಗಬೇಕು ಅನ್ನೋದು ನಮಗೆ ಆ ಜ್ಞಾನ ನಮಗೆ ಬರ್ತಾ ಇಲ್ಲ. ಯಾಕೆ ಆ ರೀತಿ ಆಗ್ತಾ ಇದೆ ಅಂದರೆ ನಾವು ಸರಿಯಾದ ಒಂದು ಮಾರ್ಗದಲ್ಲಿ ಇಲ್ಲದೆ ಇರೋದ್ರಿಂದ, ಬೇರೆಯವ್ರದ್ದು ನೋಡಿ ನಾವು ಮಾಡ್ತಾ ಇದ್ದೀವಿ, ನಮ್ಮ ಸಾಂಗತ್ಯದಲ್ಲಿದ್ದು ನಾವು ಕಲ್ತ್ಕೊಳ್ತಾ ಇಲ್ಲ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಕಲ್ತ್ಕೊಳ್ತಾ ಇಲ್ಲ.
ನಮಗೆ ಏನೇ ಕಲಿಬೇಕಂದ್ರೂ ಕೂಡ ಭಯ ಇದೆ. ನಾವು ಭಯದಿಂದ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಫ್ರೆಂಡ್ಸ್. ನಮಗೆ ಭಯದಿಂದ ನಾವು ಮುಕ್ತಿಯನ್ನು ಪಡಿತೀವಿ, ನಿರ್ಭಯಕ್ಕೆ ನಾವು ಸಾಕ್ತೀವಿ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ. ಈ ರೀತಿ ನಾನು ಧ್ಯಾನಕ್ಕೆ ಬಂದಾಗ ಎಲ್ಲವನ್ನು ಕೂಡ ನಾನು ಕನ್ಫ್ಯೂಸ್, ಏನು ಮಾಡಬೇಕು ಏನು ಬಿಡಬೇಕು. ಮತ್ತೆ ನಾನು ಯಾರಿಗೆ ಕ್ವಶನ್ ಆಗ್ತಾ ಇದ್ದೆ, ನನಗೆ ನಾನೇ ಕ್ವಶನ್ ಆಗ್ತಾ ಇದ್ದೆ. ನನ್ನ ಒಳಗಡೆನೇ ಇದ್ದಾನೆ ನಮ್ಮ ಅಂತರಂಗದ ಸದ್ಗುರು ಕಲಿಸೋದಿಕ್ಕೆ. ಏನೇ ಡೌಟ್ಸ್ ಇದ್ರೂ ಕೂಡ ನನ್ನ ಜೊತೆಗೆ ನಾನೇ ಮಾತಾಡ್ತಾ ಇದ್ದೆ. ನಾನು ಹೆಂಗೆ ಕಲ್ತ್ಕೊಂಡಿದ್ದೀನೋ ನಾನು ಬೇರೆಯವ್ರಿಗೂ ಕೂಡ ಅದೇ ಹೇಳ್ತೀನಿ. ನನಗೆ ಪರಿಚಯ ಇರೋರು ನಾನು ಧ್ಯಾನವನ್ನು ಹೇಳ್ಕೊಟ್ಟಾಗ, ಯಾರಿಗೆ ನಾನು ಧ್ಯಾನ ಹೇಳ್ಕೊಡ್ತೀನೋ ಅವ್ರಿಗೆ ಅವಳು ಅವಾಗ ಒಂಥರ ಹೇಳ್ತಾಳೆ, ಇವಾಗ ಆ ರೀತಿ ಇದ್ದಾಗ ಈ ರೀತಿ ಮಾಡು ಅಂತ ಹೇಳ್ತಾಳೆ, ಈ ರೀತಿ ಇದ್ದಾಗ ಆ ರೀತಿ ಮಾಡು ಅಂತ ಹೇಳ್ತಾಳೆ. ಈ ರೀತಿ ಈ ರೀತಿ ನನಗೂ ಕೂಡ ಹೇಳ್ಕೊಳ್ತಾರೆ. ಯಾಕೆಂದ್ರೆ ನಾನು ಕಲ್ತ್ಕೊಂಡಿರೋದೇ ಹಂಗೆ. ಯಾವುದಕ್ಕೂ ನಾವು ಹಿಡ್ಕೋಬಾರ್ದು. ಇವಾಗ ನಮ್ಗೆ ನೋಡೋದಕ್ಕೆ ಯಾವ ನೀರು ಒಂದು ಸುಂದರವಾಗಿ ಕಾಣಿಸುತ್ತೆ? ನಿಂತ ನೀರು ಸುಂದರವಾಗಿರುತ್ತೋ ಅಥವಾ ಹರಿಯೋ ನೀರು ಸುಂದರವಾಗಿರುತ್ತೋ? ನಿಂತ ನೀರು ಅದು ಕೊಚ್ಚೆ ನೀರಾಗ್ಬಿಡತ್ತೆ. ಹರಿಯೋ ನೀರು ನೋಡಿ ಯಾವಾಗಲೂ ಕೂಡ ಜುಳು ಜುಳು ಅಂತೇಳಿ ತಿಳಿಯಾಗಿ ಹರಿತಾನೇ ಇರುತ್ತೆ. ಆ ಹರಿಯೋ ನೀರನ್ನೇ ಸಾಗರಕ್ಕೆ ಸೇರಿಕೊಳ್ಳುತ್ತೆ. ನಾವೆಲ್ಲೂ ಕೂಡ ನಿಂತ್ಕೋಬಾರ್ದು. ಅಲ್ಲಿ ಆ ಒಂದು ಜ್ಞಾನವನ್ನು ನಾವು ಕಲ್ತ್ಕೊಂಡ್ಮೇಲೆ, ಆ ವಿದ್ಯೆಯನ್ನು ನಾವು ಕಲ್ತ್ಕೊಂಡ್ಮೇಲೆ ಮತ್ತೆ ನಾವು ಮುಂದೆ ಸಾಕ್ತಾ ಇರಬೇಕು. ಈ ಆನಾಪಾನಸತಿ ಧ್ಯಾನ ಯಾರು ಕಲ್ತ್ಕೊಂಡಿರ್ತಾರೋ ಯಾರು ಕೂಡ ಅಲ್ಲೇ ನಿಂತ್ಕೊಳ್ಳಲ್ಲ ಫ್ರೆಂಡ್ಸ್, ಮುಂದೆ ಸಾಕ್ತಾ ಇರ್ತಾರೆ. ನಮ್ಮ ಉಸಿರು ಎಂಬ ಗುರು ನಮಗೆ ಮುಂದೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಎಲ್ಲೂ ಕೂಡ ನಮಗೆ ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲೇ ನಿಂತ್ಕೊ ಅಂತೇಳಿ ಈ ಉಸಿರು ಎಂಬ ಗುರು ಯಾವತ್ತೂ ಕೂಡ ಹೇಳೋದಿಲ್ಲ, ಇವಾಗ ಈ ವಿದ್ಯೆಯನ್ನು ಕಲ್ತ್ಕೊಂಡಿದೀಯಾ ಮತ್ತೆ ಮುಂದೆ ನಡಿ ಅಂತ ಹೇಳ್ತಾ ಇರತ್ತೆ. ಮತ್ತೆ ನಾವು ಚಿಕ್ಕ ವಯಸ್ಸಂದ್ರೂ ಕೂಡ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಬಂದ್ಬಿಟ್ಟಿದ್ವಿ. ನಮ್ಮ ಅಜ್ಜಿ ಮಾಡಿದ್ದು, ನಮ್ಮ ತಾತ ಮಾಡಿದ್ದು, ನಮ್ಮ ಮುತ್ತಾತ ಮಾಡಿದ್ದು ಅಂಥೇಳಿ. ಇವಾಗಲಾದ್ರೂ ನಾವು ತಿಳ್ಕೋಬೇಕು, ನಾವು ಮಾಡ್ತಾ ಇರೋದು ಸರಿ ಇಲ್ಲದೆ ಇರುವಂಥ ಮಾರ್ಗಕ್ಕೆ ನಾವು ಹೋಗ್ತಾ ಇರೋದ್ರಿಂದನೇ ನಮಗೆ ದುಃಖ ನಮಗೆ ಬಿಟ್ಟು ಹೋಗ್ತಾ ಇಲ್ಲ. ನಾವು ಸರಿಯಾದ ಮಾರ್ಗವನ್ನು ಹಿಡಿಬೇಕು, ಸರಿಯಾದ ಧ್ಯಾನದ ಒಂದು ಪದ್ಧತಿಯನ್ನು ನಾವು ಮಾಡಬೇಕು, ಸರಿಯಾದ ಧ್ಯಾನವನ್ನು ನಾವು ಮಾಡಬೇಕು, ಮತ್ತು ನಾವು ಮುಂದೆ ಹೋಗಬೇಕು ಅನ್ನೋದನ್ನು ಯಾರಿಗೆ ತಪ್ಪನೇ ಇರುತ್ತೆ ಅವ್ರಿಗೆ ಮಾತ್ರ ಬರುತ್ತೆ, ಅವ್ರಿಗೆ ಮಾತ್ರ ಸಿಗತ್ತೆ ಈ ಧ್ಯಾನ. ಇಲ್ಲ ನಾವು ಧ್ಯಾನ ಮಾಡೋದನ್ನು ನಮಗಿಷ್ಟ ಇಲ್ಲ, ನಾವು ಹೀಗೆ ಪೂಜೆ ಮಾಡ್ತೇವೆ, ನಮ್ಮ ಮುತ್ತಾತ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಮುತ್ತಾತ ಅವರೆಲ್ಲ ಮಾಡ್ಕೊಂಡು ಬಂದಿರೋದು ಇದು ಬಿಡೋಕ್ಕಾಗತ್ತಾ ಅಂಥೇಳಿ. ಅದನ್ನು ಮಾಡ್ತಾನೆ ಈ ಧ್ಯಾನ ಕೂಡ ಮಾಡಿ. ನಾನು ಪೂಜೆ ಮಾಡೋದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಾನು ಕೂಡ
ನಂದು ಒಂದು ಬೇರೆ ರೀತಿಯೇ ಆಯಿತು ಬಿಡಿ. ನಾನು ಮೊದಲೇ ಧ್ಯಾನಕ್ಕಿಂತ ಮೊದಲೇ ನಾನು ಬಿಟ್ಟಿದ್ದೀನಿ ಪೂಜೆ ಮಾಡೋದನ್ನು. ಆವಾಗಲೇ ನಾನು ಯಾವಾಗ ಪೂಜೆ ಮಾಡೋದನ್ನು ಬಿಟ್ಟೆ, ಒಂದು 15 ದಿನಕ್ಕೆ ನನಗೆ ಧ್ಯಾನ ಸಿಕ್ಕಿರೋದು. ನನಗೆ ಕಷ್ಟ ಬಂದಿದೆ, ನನಗೆ ಇವಾಗ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನೀನು ಪೂಜೆನೂ ಮಾಡೋದಿಲ್ಲ, ನಿನಗೆ ನಾನು ಕಷ್ಟ ಪರಿಹಾರ ಮಾಡೋ ಅಂತಲೂ ಕೇಳೋದಿಲ್ಲ, ನೀನು ಪೂಜೆನೂ ಬೇಡ, ನೀನು ನನಗೆ ಒಳ್ಳೇದು ಮಾಡೋದು ಬೇಡ, ನಿನ್ನ ಸಹವಾಸ ಸಾಕು, ಇವಾಗ ನಿನಗೆ ನಾನು ಯಾವ ಪೂಜೆನೂ ಮಾಡಲ್ಲ ಅಂಥೇಳಿ ನಾನು ಮೊದಲೇ ಬಿಟ್ಬಿಟ್ಟೆ. ಧ್ಯಾನಕ್ಕೆ ಬರೋಕ್ಕಿಂತ 15 ದಿನ ಮೊದಲೇ ನಾನು ಬಿಟ್ಬಿಟ್ಟೆ. 15 ದಿನಕ್ಕೆ ನನಗೆ ಈ ಧ್ಯಾನ ಸಿಕ್ಕಿರೋದು. ಯಾಕೆ ಆ ಪೂಜೆ ಬಿಟ್ಟೆ ಅಂದರೆ, ಅಷ್ಟೊಂದು ಬೇಸತ್ತವಾಗಿಬಿಟ್ಟಿತ್ತು ನನ್ನ ಜೀವನ. ಇರೋದನ್ನೆಲ್ಲ ಕಳ್ಕೊಂಡು ಅನಾರೋಗ್ಯದಿಂದ ಇದ್ದೆ. ಅಂಥ ಒಂದು ಪರೀಕ್ಷೆ ನನಗೆ ಯಾಕೆ ಬಂತು ಅಂದರೆ, ಈ ಒಂದು ಮಾರ್ಗಕ್ಕೆ ನಾನು ಬರೋದಿತ್ತು. ಆ ಕಷ್ಟಗಳು ನನಗೆ ಯಾಕೆ ಬಂತು ಅಂದರೆ, ಈ ಒಂದು ಧ್ಯಾನದ ಮಾರ್ಗಕ್ಕೆ ನಾನು ಬರೋದಿತ್ತು. ನೋಡಿ, ಕಷ್ಟ ಬಂದ್ರೆ ನಾವು ಒಳ್ಳೆಯದು, ನಮಗೆ ಮಾರ್ಗ ಸಿಗತ್ತೆ. ನಮಗೆ ಕಷ್ಟ ಬಂದಿದೆ ಅಂಥೇಳಿ ನಾವು ದುಃಖ ಪಡಬಾರ್ದು. ನಮಗೆ ಕಷ್ಟ ಒಳ್ಳೆಯದಕ್ಕೋಸ್ಕರನೇ ಬಂದಿದೆ ಅಂಥೇಳಿ ನಾವು ಅನ್ಕೋಬೇಕು. ಯಾಕೆ ಕಷ್ಟ ಬಂದಿದೆ ನಮಗೆ ಅಂಥೇಳಿ ನಾವು ಹುಡುಕಾಟದಲ್ಲಿ ಇರಬೇಕು. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವೆಲ್ಲೂ ಕೂಡ ನಿಂತ್ಕೋಬಾರ್ದು, ಮುಂದೆ ಸಾಗ್ತಾನೆ ಇರಬೇಕು. ಸಾಗರಕ್ಕೆ ನಾವು ಸೇರ್ಕೋಬೇಕು. ಆಗ ನಾನು ಫಸ್ಟ್ ಧ್ಯಾನಕ್ಕೆ ಬಂದಾಗ ಎಷ್ಟೋ ಡೌಟಲ್ಲಿ ನಾನು ಆಗ ಮಾಡಿದರೆ ಈಗ ಮಾಡೋಣಂತೆ, ಈಗ ಮಾಡಿದರೆ ಆಗ ಮಾಡೋದು, ಯಾವುದು ಕಲಿಬೇಕು ಅಂಥೇಳಿ ನಾನು ಅದ್ರ ಜೊತೆಗೆ ಈ ರೀತಿ ಯೋಚನೆ ಮಾಡ್ತಾ ಇರುವಾಗ ನನಗೆ ಗೊಂದಲ ಆಗ್ತಾಯಿತ್ತು. ಇದು ಸ್ವಲ್ಪ ದಿನ ನಾನು ತಿಳ್ಕೊಂಡೆ. ಒಂದೊಂದು ಸತಿ ಒಂದೊಂದು ರೀತಿ ನನ್ನ ಒಳಗಡೆ ಬರ್ತಾಯಿತ್ತು. ಒಂದೊಂದು ದಿನ ಒಂದೊಂದು, ಸ್ವಲ್ಪ ದಿನ ಆದಮೇಲೆ ಮತ್ತೆ ಚೇಂಜ್ ಮಾಡೋದಕ್ಕೆ ಹೇಳ್ತಾಯಿತ್ತು. ಇವಾಗ ನೀನು ಅಂಥ ಯೋಚನೆಯನ್ನು ಬಿಡು, ಇಂಥ ಯೋಚನೆಯನ್ನು ಮಾಡು ಅಂಥೇಳಿ, ಇಂಥ ಕೆಲಸವನ್ನು ಬಿಡು, ಈ ಕೆಲಸವನ್ನು ಮಾಡು, ಅಂಥ ಮಾತುಗಳನ್ನು ಬಿಡು, ಈ ಮಾತನ್ನು ಹಿಡ್ಕೊ ಅಂಥೇಳಿ. ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ನಾನು ಸ್ವಲ್ಪ ವರ್ಷಗಳ ಕಾಲ ನನಗೆ ಏನು ಕೂಡ ಆಗಲಿಲ್ಲ. ಗೊಂದಲದಲ್ಲೇ ನಾನು ಅಲ್ಲಿನೂ ಕೂಡ ನನಗೆ ಗೊಂದಲ ಆಗ್ತಾಯಿತ್ತು. ಯಾವುದು ಕಲಿಬೇಕೋ, ಯಾವುದು ಕಲಿಬಾರ್ದು, ಏನೂ ಕೂಡ ಗೊತ್ತಾಗ್ತಾ ಇಲ್ಲಪ್ಪ ಅಂಥೇಳಿ. ಆದರೆ ನನ್ನ ಜೀವನದಲ್ಲಿ ನನಗೆ ಯಾವುದನ್ನು ಮಾಡಬೇಕು ಅಂತ ಹೇಳ್ತಾ ಇತ್ತು, ಅದನ್ನು ನಾನು ಮಾಡ್ತಾಯಿದ್ದೆ. ನನಗೆ ಸ್ವಲ್ಪ ದಿನ ಆದಮೇಲೆ ಇದು ಮಾಡೋದ್ರಿಂದ ಇದು ನನಗೆ ಒಳ್ಳೆಯದಾಗಿದೆ, ಮತ್ತು ಅದು ಬಿಟ್ಟಿರೋದ್ರಿಂದ ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಶರೀರ ಆರೋಗ್ಯವಾಗಿದೆ, ಮತ್ತು ನನ್ನ ಕುಟುಂಬದಲ್ಲಿನೂ ಕೂಡ ಚೆನ್ನಾಗಿದ್ದೀವಿ ಅಂಥೇಳಿ ಈ ರೀತಿ ಸೂಕ್ಷ್ಮತೆಯನ್ನು ನಾನು ಸ್ವಲ್ಪವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಅದೇ ನನಗೆ ಗೊತ್ತಾಗ್ತಾಯಿತ್ತು ನಮ್ಮಲ್ಲಿನ ಬದಲಾವಣೆ ಆಗ್ತಾಯಿದೆ ಅಂಥೇಳಿ. ಆವಾಗ ನಾನು ಏನು ಮಾಡಿದೆ ಅಂದರೆ, ಏನು ಕೂಡ ಯೋಚನೆ ಮಾಡಬಾರ್ದು. ನಾನು ಈ ಋತುಗಳು ಹೇಗೆ ಬದಲಾವಣೆ ಆಗ್ತಾ ಇರುತ್ತೋ
ನಮ್ಮ ಒಳಗಡೆಗೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಪ್ರಕೃತಿಯಲ್ಲಿ ಕ್ಷಣ ಕ್ಷಣ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ನಿನ್ನ ಒಳಗಡೆನೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಹೇಗೆ ಬದಲಾವಣೆ ಆಗ್ತಾ ಇರುತ್ತೋ ಆ ರೀತಿ ನೀನು ಸಾಗಬೇಕು ಅಂಥೇಳಿ ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇತ್ತು. ಅದನ್ನೇ ಯಾವುದೂ ಕೂಡ ಇಟ್ಕೊಂಡು ಕುತ್ಕೋಬಾರ್ದು. ಫಸ್ಟ್ ನಾನು ಧ್ಯಾನ ಒಂದೇ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಧ್ಯಾನ ಪ್ರಚಾರ ಮಾಡೋದಕ್ಕೆ ಹೇಳ್ತು. ಮತ್ತೆ ನಮಗೆ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಧ್ಯಾನ ಪ್ರಚಾರ ಮಾಡ್ತಾ ಮಾಡ್ತಾ ವೆಜಿಟೇರಿಯನ್ ರ್ಯಾಲಿ ಬಗ್ಗೆ ನನಗೆ ತಿಳಿಸ್ಕೊಡ್ತು. ಈ ರೀತಿ ಸೇವೆ, ವಾಲಂಟಿಯರ್ ಆಗಿ ಸೇವೆ ಮಾಡೋದನ್ನು ನನಗೆ ಕಲಿಸ್ಕೊಡ್ತು. ಅಂಥ ಒಂದು ಕೆಲಸವನ್ನು ಮಾಡುವಾಗ ಎಲ್ಲವನ್ನೂ ಕೂಡ ನಾನು ಗೊಂದಲದಲ್ಲೇ ಏನು ನಾನು ಮಾಡ್ತಾ ಇದ್ದೀನಿ ಅಂಥೇಳಿ. ಮತ್ತೆ ಸ್ವಲ್ಪ ದಿನ ಆದಮೇಲೆ ಅದು ಸಾಕು, ಇವಾಗ ಇದು ಮಾಡು. ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಅದೂ ಆಯಿತು, ಇವಾಗ ಮತ್ತೊಂದು ಇನ್ನೊಂದು ಮಾಡು ಅಂಥೇಳಿ. ಇದನ್ನು ನಾನು ಸ್ವಲ್ಪ ವರ್ಷಗಳ ಕಾಲ ನೋಡಿ ನಾನೇನು ತೀರ್ಮಾನ ತಗೊಂಡೆ ಅಂದರೆ, ಯಾವುದು ಕೂಡ ನಾನು ಯೋಚನೆ ಮಾಡಬಾರ್ದು. ನನ್ನ ಒಳ ಮನಸ್ಸು, ನನ್ನ ಅಂತರಂಗ ಏನು ಹೇಳುತ್ತೆ ಅದು ಮಾಡಬೇಕು ನಾನು ಅಷ್ಟೇ, ಕ್ವಶನ್ ಆಗಬಾರ್ದು ನಾನು ಅಂಥೇಳಿ ನಾನು ತೀರ್ಮಾನ ತಗೊಂಡೆ. ಯಾವುದು ಕೂಡ ನಾನು ಅದು ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬೇಕು ಅಂಥೇಳಿ ಯಾವುದು ನನಗೆ ಕ್ವಶನ್ ಹಾಕೋದು ಬೇಡ. ಇದು ಯಾರ ಜೊತೆಗಿದ್ದು ನಾನು ಕಲ್ತ್ಕೊಳ್ತಾ ಇದ್ದೀನಿ, ನನ್ನ ಜೊತೆಗೆ ನಾನು ಇದ್ದು ಕಲ್ತ್ಕೊಳ್ತಾ ಇದ್ದೀನಿ. ಮತ್ತು ನಾನು ಯಾಕೆ ಭಯ ಪಡ್ತಾ ಇದ್ದೀನಿ, ಅದು ಮಾಡೋದ್ರಿಂದ ಏನಾಗುತ್ತೋ, ಇದು ಮಾಡೋದ್ರಿಂದ ಏನಾಗುತ್ತೋ ಅಂಥೇಳಿ ನಾನು ಯಾಕೆ ಭಯ ಪಡ್ತಾ ಇದ್ದೀನಿ. ಯಾರು ಒಂದು ಬೇರೆಯವರು ಒಂದು ಗುರುವಿನ ಸಾಂಗತ್ಯದಲ್ಲಿದ್ದು ನಾನು ಕಲ್ತ್ಕೊಳ್ತಾ ಇಲ್ಲ. ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಾನು ಕಲ್ತ್ಕೊಳ್ತಾ ಇದ್ದೀನಿ. ಮತ್ತು ನಾನು ಯಾಕೆ ಭಯ ಪಟ್ಕೊಳ್ತಾ ಇದ್ದೀನಿ. ಯಾವುದು ಕೂಡ ಭಯ ಪಟ್ಕೊಳ್ಳೋದು ಬೇಡ. ನನ್ನ ಒಂದು ಅಂತರಂಗದ ಏನು ಬರುತ್ತೋ ಅದನ್ನು ನಾನು ಮಾಡ್ತಾ ಮಾಡ್ತಾ ನಾನು ಮುಂದೆ ಹೋಗಬೇಕು ಅನ್ನೋದನ್ನು ನಾನು ತೀರ್ಮಾನ ತಗೊಂಡೆ. ಆಗ್ಲಿಂದ್ರೂ ಕೂಡ ಈಗಿನವರೆಗೂ ಕೂಡ ನಾನು ಯಾವತ್ತೂ ಕೂಡ ಡೌಟ್ ಪಡೋದಿಲ್ಲ. ಇವಾಗ ನನಗೆ ಏನು ನನ್ನ ಒಳ ಮನಸ್ಸು ಒಂದು ಅಂತರಂಗದಿಂದ ನಾನು ಏನು ಬರುತ್ತೆ ಅದನ್ನು ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ಒಂದು ಕ್ಷಣ ಕೂಡ ನಾನು ಡೌಟ್ ಪಡೋಲ್ಲ. ಆದರೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನನಗೆ ಇದು ಎಲ್ಲ ಆಗಿದೆ. ನಾನು ಹಬ್ಬ ಬಂದಾಗ ಹಬ್ಬಗಳನ್ನು ಬಿಟ್ಟು ಅದನ್ನೇ ನೈವೇದ್ಯ ಮಾಡಬೇಕು ಎಷ್ಟು ಭಯ ಪಟ್ಕೊಳ್ತಾ ಇದ್ದೆ ಬಿಡುವಾಗ. ಆ ಭಯದಿಂದ ನಾನು ಹೊರಗಡೆ ಬಂದೆ. ಇವಾಗ ನಮ್ಮ ಮನೆಯಲ್ಲಿ ಪ್ರತಿದಿನ ಕೂಡ ಹಬ್ಬದಿಂದಲ್ಲಿ ಮಾತ್ರ ನಾವು ಅದನ್ನು ಮಾಡ್ಕೊಂಡು ತಿಂತಾ ಇದ್ವಿ. ಮತ್ತೆ ನಮಗೆ ಭಯ ಹೇಗೆ ಹುಟ್ಟಿಸ್ತಿರ್ತಾರೆ ಅಂದರೆ, ಆ ಹಬ್ಬದಲ್ಲಿ ಅದನ್ನೇ ಮಾಡಬೇಕು ನೈವೇದ್ಯ. ಮತ್ತು ಬೇರೆ ಟೈಮ್ನಲ್ಲಿ ನಾವು ಮಾಡ್ಕೊಂಡು ತಿನ್ನೋಕೆ ಬೇಡ. ನಮಗದು ಇಷ್ಟ ಇದ್ರೂ ಕೂಡ ನಾವು ತಿನ್ನಬಾರ್ದು. ಹಬ್ಬದಲ್ಲಿ ನಮಗೆ ಅದು ಇಷ್ಟ ಇಲ್ಲದೆ ಇದ್ರೂ ಕೂಡ ಅದು ನೈವೇದ್ಯ ಮಾಡಿ ಅದನ್ನು ನಾವು ತಿನ್ನಬೇಕು. ಆ ನೈವೇದ್ಯಕ್ಕೆ ಇಟ್ಟಿರೋದಂಥ ಪದಾರ್ಥವನ್ನು ನಮಗೆ ಇಷ್ಟ ಇರೋದಿಲ್ಲ, ತಿನ್ನಬೇಕು ಅನಿಸೋದಿಲ್ಲ. ಆದರೂ ಕೂಡ ಹಬ್ಬಕ್ಕೋಸ್ಕರ ಮಾಡಿ ನಾವು ಅದನ್ನು ತಿನ್ನಬೇಕು. ಈ ರೀತಿ ನನಗೂ ಭಯ ಇತ್ತು. ಆ ಹಬ್ಬದಲ್ಲೇ ಮಾಡಬೇಕು, ಅದನ್ನೇ ಮಾಡಬೇಕು. ಇದು ಎಲ್ಲವನ್ನು ಕೂಡ ನಾನು ಬದಲಾಯಿಸಿಬಿಟ್ಟೆ. ನೋಡೋಣ ಬಿಟ್ಟರೆ ಏನಾಗತ್ತೆ, ಅದ್ರ ಬದಲು ಇದು ಮಾಡಿದರೆ ಹೆಂಗಿರುತ್ತೆ ಅಂತೇಳಿ. ಯಾವುದು ಕೂಡ ಏನೂ ಆಗಲಿಲ್ಲ ಬಿಟ್ಟಿರೋದ್ರಿಂದ. ಮತ್ತು ಆ ಭಯದಿಂದ ನಾನು ಮುಕ್ತಳಾದೆ. ಎಷ್ಟೋ ಜನ ಅಕಸ್ಮಾತ್ ನಮ್ಮ ಮನೆಗೆ ಯಾರಾದರೂ ಬಂದಿದ್ದರೆ ನಾನು ಅದನ್ನು ಮಾಡಿದರೆ, ಇವಾಗ ಯಾಕೆ ಏನು ವಿಶೇಷ, ಇವತ್ತು ಇದು ಮಾಡಿಬಿಟ್ಟಿದೆಯಲ್ಲ, ಅವಾಗ ಮಾಡೋತ್ತಾನೆ, ಅದು ಆ ಹಬ್ಬದಲ್ಲಿ ಮಾಡೋತ್ತಾನೆ, ಇವತ್ತೇ ಮಾಡಿಬಿಟ್ಟಿದೆಯಲ್ಲ ನೀನು ಅಂತೇಳಿ ಕೇಳ್ತಾರೆ. ಯಾಕೆ ಇವಾಗ ನಾವು ತಿನ್ನಬಾರ್ದಾ ಅಂತ ನಾನು ಕೇಳ್ತಾ ಇದ್ದೆ.
ಹಂಗೆಲ್ಲ ತಿನ್ನಬಾರ್ದು, ಆ ಹಬ್ಬಕ್ಕೆ ಅದು ಮಾಡಬೇಕು ಅಂತ ಅವ್ರು ಬಂದವರು ಹೇಳ್ತಾ ಇದ್ರು. ಇವಾಗಲೂ ಕೂಡ ಹೇಳ್ತಾರೆ. ಹಬ್ಬಕ್ಕೆ ಒಂದೇ ನಾನು ಅದನ್ನು ಮಾಡ್ತಾ ಇರೋದು, ಏನು ಬೇಕೋ ಅದು ನಾನು ತಿನ್ನಬೇಕು, ಅದನ್ನೇ ಮಾಡಬೇಕು. ಈ ಭಯದಿಂದ ನಾನು ಮುಕ್ತಳಾದೆ. ಎಷ್ಟೋ ಭಯ ಇತ್ತು ಇಂಥ ಚಿಕ್ಕ ಒಂದು ವಿಷಯಕ್ಕೆ. ಇವಾಗ ನಮ್ಮ ಮನೇಲಿ ದಿನಾಲೂ ಹಬ್ಬ. ಇವತ್ತು ನನಗೇನಾದರೂ ತಿನ್ನಬೇಕು ಅಂದರೆ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿ ಇರೋರಿಗೆ ಏನಾದರೂ ತಿನ್ಬೇಕು, ಇವತ್ತು ಇದನ್ನು ಮಾಡು ಅಂತೇಳಿದರೆ ಅವತ್ತೇ ನಮ್ಮ ಮನೆಯಲ್ಲಿ ಹಬ್ಬ. ದಿನಾಲೂ ಕೂಡ ಹಬ್ಬ. ಒಬ್ಬೊಬ್ರಿಗೆ ಒಂದೊಂದು ರೀತಿ ತಿನ್ನಬೇಕು ಅನಿಸುತ್ತೆ. ದಿನಾಲೂ ಕೂಡ ಹಬ್ಬ ನಮ್ಮ ಮನೆಯಲ್ಲಿ. ಹಬ್ಬದ ದಿನದಲ್ಲಿ ಅಷ್ಟೇ ಹಬ್ಬ ಅಲ್ಲ. ನನಗೆ ಇವಾಗ ಕೇಳ್ತಾರೆ, ನೀವು ಹಬ್ಬ ಮಾಡಿಲ್ವಾ ಅಂತೇಳಿ. ಏನು ಹಬ್ಬ ಇದೆ ಇವತ್ತು ಅಂತ ನಾನು ಕೇಳ್ತೀನಿ. ಇವತ್ತು ಇದನ್ನೇ ಮಾಡಿಲ್ವಾ ನೀನು, ಈ ನೈವೇದ್ಯ ಮಾಡಿಲ್ವಾ ನೀನು? ಅಯ್ಯೋ, ಅದು ನಾನು ಆವಾಗಲೇ ಎಷ್ಟೋ ಸತಿ ಮಾಡಿ ತಿಂದುಬಿಟ್ಟಿದ್ದೀನಿ. ಇವಾಗ ನನಗೆ ಹಬ್ಬ ಇರೋದೇ ಗೊತ್ತಿಲ್ಲ, ಹಬ್ಬ ಇರೋದೇ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಾನು ಇದು ಮಾಡಿದ್ದೀನಿ. ನಮ್ಮ ಮನೇಲಿ ದಿನಾಲೂ ಹಬ್ಬ ಇರುತ್ತೆ ಅಂಥೇಳಿ ನಾನು ಹೇಳ್ತೀನಿ. ಅವ್ರಿಗೆ ನಮ್ಮ ಮಾತು, ನನ್ನ ಭಾಷೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ದಿನಾಲೂ ಹಬ್ಬ ಮಾಡ್ತೀವಿ, ದಿನಾಲೂ ಕೂಡ ಸಂಭ್ರಮ ಪಡ್ತೀವಿ. ಕೇವಲ ಹಬ್ಬದ ದಿನ ಮಾತ್ರ ಅಷ್ಟೇ ಅಲ್ಲ, ದಿನಾಲೂ ಹಬ್ಬ ನಮ್ಮ ಮನೆಯಲ್ಲಿ. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳಿಂದ ನಾನು ಹೊರಗಡೆ ಬಂದೆ. ಅದನ್ನು ನಾನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೆ. ಪ್ರತಿಯೊಬ್ಬರು ಕೂಡ ಹೀಗೆ ಇರ್ತಾರೆ ಫ್ರೆಂಡ್ಸ್. ಭಯದಿಂದ ನಾವು ಜೀವಿಸ್ತಾ ಇರ್ತೀವಿ. ಆ ಸಮಯದಲ್ಲಿ ಅದನ್ನೇ ಮಾಡಬೇಕು, ಹಾಗೇ ಇರಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆ ಇದ್ದಾಗ ನಾವು ಯಾವುದನ್ನು ಕಲ್ತ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಮುಂದೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ, ಇನ್ನೊಂದು ಕಲಿಯೋದಕ್ಕೆ. ನಮ್ಮ ಒಳಗಡೆ ಬದಲಾವಣೆ ಅನ್ನೋದು ಆಗ್ತಾ ಇರತ್ತೆ. Have you ever held a true Indian professional bansuri? This is how it looks like. It's a single piece of bamboo with a cork here. It has got 6 holes which are not at the same distance, and through your breath you can create some amazing melodies. And if you learn the basics of your grip and how to manage your sound, in next 100 days you can learn simple melodies on flute like this. If you find this fascinating and if you want to understand this world of music, then I would advise you to click on the link below and register for a free masterclass
where based on my 20 plus years of flute playing experience, I would like to introduce you the world of Bansuri. During this 90 minutes, I will speak about 3 very powerful principles. Number 1, which are the right instruments to start with and what do you do in the first few days? Number 2, how to develop ear training so that you can listen to a melody and you can create your own music. And number 3 is how to get emotions in your music. Music is not just about notations but connecting with your listeners. And if you want to understand this beautiful flute learning art, then register for this free masterclass. It is going to be for free for a very limited period of time. So please do not miss. Let's discover a new world of flute for you and help you become from ground zero to a flutist. Let's meet soon. Take care. Do you know what will happen if you read one book every week? Let me share some 3 powerful benefits. First one, you will improve your knowledge and ability to solve any of your problem. Point number 2, you will reach top 1% doers. All successful people across the globe, they have one thing in common. They read books, especially non-fiction books. Point number 3, you will unlock magical power of your mind and attract ideas that will help you grow exponentially. But how to read one book every week? Average reader reads at 150 to 250 words per minute. However, speed reader reads at the speed up to 800 to 1000 words per minute. So far, I have helped thousands of people to achieve this goal. If you are a working professional, or a business owner, trainer, or coaches, or even homemaker, if you wish to achieve new heights by increasing your reading speed and retention ability, I'm inviting you to join my 6 days challenge, reading challenge. And you will be learning how to double your reading speed within 6 days, how to retain any information quickly and easily. And the third one, how to read one book every week. Just imagine if you read one book every week, 52 weeks, 52 books. And even if you pick up just 2 key takeaways from every
अपने पार्टनर से जरूरत से ज्यादा लड़ाई होना, इवन बात डाइवोर्स तक पहुंच जाना, इसका कारण हो सकता है सातवें घर में राहु का होना, क्योंकि सातवां घर विवाह का होता है। और
ಬದಲಾವಣೆಯ ತಕ್ಕ ಹಾಗೆ ನಾವು ಕೂಡ ಬದಲಾವಣೆ ಆಗ್ತಾ ಇರ್ತೀವಿ. ನಾನು ಏನು ಕಲ್ತ್ಕೊಂಡಿದ್ದೀನೋ ಅದನ್ನು ನಾನು ಎಲ್ರಿಗೂ ಕೂಡ ಹೇಳ್ತೀನಿ. ಯಾರಿಗೆ ತಪ್ಪನೆ ಇರುತ್ತೋ ಅವ್ರು ಕಲ್ತ್ಕೊಳ್ತಾರೆ, ಯಾರಿಗೆ ತಪ್ಪನೆ ಇಲ್ವೋ ಅವ್ರು ಕಲ್ತ್ಕೊಳ್ಳೋದಿಲ್ಲ ಅಷ್ಟೇ. ಯಾರೇ ಮುಂದೆ ಮುಂದೆ ಸಾಗಬೇಕು ಅನ್ನೋರು ತಿಳ್ಕೊಳ್ತಾರೆ. ಯಾರು ಮುಂದೆ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ವೋ ಅವರು ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲೇ ಇರ್ತಾರೆ. ನಮ್ಮ ಅಜ್ಜಿ ತಾತ ಮಾಡಿರೋದು, ನಮ್ಮ ಮುತ್ತಾತ ಮಾಡಿರೋದು, ನಾವು ಹೀಗೆ ಪೂಜೆ ಮಾಡಬೇಕು, ಹೀಗೆ ನೈವೇದ್ಯವನ್ನು ಇಡಬೇಕು, ಆ ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಮಾಡೋದನ್ನು ಬಿಟ್ಟು ಅವರು ಕದಲೋದಿಲ್ಲ. ನಾವು ಇಲ್ಲೇ ಇರ್ತೀವಿ, ನಮ್ಗೆ ಪೂಜೆ ಮಾಡೋದೇ ಇಷ್ಟ. ಪೂಜೆ ಮಾಡೋದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಪೂಜೆ ಮಾಡಿ ಅದ್ರ ಜೊತೆಗೆ ಧ್ಯಾನನೂ ಕೂಡ ಮಾಡಿ ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಈ ಧ್ಯಾನವನ್ನು ಮಾಡಿಲ್ಲ. ಮತ್ತು ನಾನು ಯಾಕೆ ಮಾಡಬೇಕು? ನಮ್ಮ ಕುಟುಂಬದಲ್ಲಿ ಪೂಜೆ ಒಂದೇ ಮಾಡ್ಕೊಂಡು ಬಂದಿದ್ದಾರೆ, ನಾನು ಪೂಜೆ ಅಷ್ಟೇ ಮಾಡ್ತೀನಿ, ಆಯಿತು ನಿಮ್ಮ ಇಷ್ಟ ಅಂತೇಳಿ ನಾನು ಅವ್ರಿಗೆ ಹೇಳೋದನ್ನು ಬಿಟ್ಬಿಡ್ತೀನಿ. ನಮ್ಮ ಕುಟುಂಬದಲ್ಲಿ ಪೂಜೆನೇ ಮಾಡ್ಕೊಂಡು ಬಂದಿದ್ದಾರೆ, ಯಾರೂ ಕೂಡ ಧ್ಯಾನ ಮಾಡಿಲ್ಲ. ಎಷ್ಟೋ ಜನಗಳು ಹೇಳ್ತಾರೆ ಈ ಮಾತನ್ನು. ಮತ್ತು ಅದಕ್ಕೂ ಕೂಡ ನಮಗೆ ಸಮಯನೂ ಕೂಡ ಇರೋದಿಲ್ಲ, ಪೂಜೆ ಮಾಡೋಕ್ಕೆ ನಮಗೆ ಸಮಯ ಇರೋದಿಲ್ಲ. ಮತ್ತು ಈ ಧ್ಯಾನಕ್ಕೆ ಎಲ್ಲಿ ಸಮಯ ಸಿಗತ್ತೆ ನಮಗೆ? ಈಗೂ ಕೂಡ ಕೆಲವರು ಜನ ಹೇಳ್ತಾರೆ, ಅದೇ ನಾವು ಒಂದು ಪಿಕ್ಚರ್ಗೆ ಒಂದು ಟ್ಯಾಕೇಜ್ಗೆ ಹೋಗಿ ನಾವು ಪಿಕ್ಚರ್ ನೋಡೋಣ ಬಾ ಅಂತ ಹೇಳಿದರೆ ಎಲ್ಲ ಮನೆ ಕೆಲಸವನ್ನು ಬಿಟ್ಟು ಬರ್ತಾರೆ. ಅವ್ರ ಮನೆಯಲ್ಲಿ ಜಗಳ ನಡೀತಾ ಇದೆ, ಬಾ ನೋಡೋಕೆ ಹೋಗೋಣ ಅಂದರೆ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರೂ ಕೂಡ ಅದು ಬಿಟ್ಟು ಹೋಗ್ತಾರೆ ಜಗಳ ನೋಡೋದಕ್ಕೆ. ಒಂದು ಮೂವಿಗೆ ಕರೆದ್ರೆ, ಒಂದು ಪಿಕ್ಚರ್ ನೋಡೋಕ್ಕೆ ಟ್ಯಾಕೇಜ್ಗೆ ಹೋಗೋಣ ಬಾ ಅಂದರೆ ಎಲ್ಲ ಕೆಲಸವನ್ನು ಬಿಟ್ಟು ಹೋಗ್ತಾರೆ. ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ, ಓ ನಡಿ ಬರ್ತೀನಿ, ಹೆಂಗೂ ಫ್ರೀಯಾಗೇ ಇದ್ದೀನಿ ನಡಿ, ನಾನು ನಿನ್ನ ಜೊತೆಗೆ ಬಂದುಬಿಡ್ತೀನಿ ಅಂಥೇಳಿ ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ. ಆದರೆ ಧ್ಯಾನಕ್ಕೆ ಬಾ ಅಂದರೆ, ಏನಮ್ಮ ಇಷ್ಟು ಕೆಲಸ ಇದೆ, ಹೆಂಗೆ ಧ್ಯಾನಕ್ಕೆ ಮಾಡೋದಕ್ಕಾಗತ್ತೆ, ಕೆಲಸ ಬಿಟ್ಟು ಅಂತ ಹೇಳ್ತೀವಿ. ಪೂಜೆ ಮಾಡ್ತಾ ಮಾಡ್ತಾ ಧ್ಯಾನನೂ ಮಾಡಿ ಅಂತೇಳಿದರೆ ಅದಕ್ಕೂ ಕೂಡ ಇಲ್ಲ. ನಮ್ಗೆ ಪೂಜೆ ಮಾಡೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಮತ್ತು ಅದ್ರ ಜೊತೆಗೆ ಧ್ಯಾನ ಮಾಡೋ ಅಂದರೆ ನನಗೆ ಹೆಂಗೆ ಬರುತ್ತೆ ಧ್ಯಾನ? ಆಗೋದಿಲ್ಲ, ಸಮಯ ಸಿಗೋದಿಲ್ಲ. ಈ ರೀತಿ ನಾವು ಏನೋ ಒಂದು ಹೇಳಿ ನಾವು ತಪ್ಪಿಸ್ಕೊಳ್ತಾನೆ ಇರ್ತೀವಿ, ಈ ಧ್ಯಾನಕ್ಕೆ ನಾವು ಬರೋದೇ ಇಲ್ಲ. ಯಾರು ನೆಪ ಹೇಳ್ತಾ ಇರ್ತಾರೋ ನಾವು ಅವ್ರಿಗೆ ಹೇಳಿ ಅವ್ರಿಗೆ ಬಿಟ್ಬಿಡ್ಬೇಕು. ಯಾರಿಗೆ ತಪ್ಪನೇ ಇರುತ್ತೋ ಅವ್ರಿಗೆ ನಾವು ಕಲಿಸ್ಬೇಕು ಫ್ರೆಂಡ್ಸ್. ಅವರು ಯಾರೇ ಆಗಿರಲಿ, ನಮ್ಮ ಮಕ್ಕಳೇ ಆಗಿರಲಿ, ಹೆಂಡ್ತಿನೇ ಆಗಿರಲಿ, ಗಂಡನೇ ಆಗಲಿ, ತಂದೆ ತಾಯಿನೇ ಆಗಲಿ, ಅಜ್ಜಿ ತಾತನೇ ಆಗಲಿ, ಅಕ್ಕ ತಂಗಿನೇ ಆಗಲಿ, ಅಣ್ಣ ತಮ್ಮನೇ ಆಗಲಿ, ಯಾರೇ ಆಗಿರಲಿ, ಯಾರಿಗೆ ತಪ್ಪನೇ ಇರೋದಿಲ್ವೋ ನಾವು ಅವ್ರ ಹಿಂದೆ ಬೀಳಬಾರ್ದು. ಯಾರಿಗೆ ತಪ್ಪನೇ ಇರುತ್ತೋ ಅವ್ರು ಯಾರೇ ಆಗಿರಲಿ, ನಾವು ಏನು ಶತ್ರು ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಅವ್ರಿಗೆ ಕಲಿಯೋದಕ್ಕೆ ತಪ್ಪನೇ ಇರುತ್ತೆ. ಅಂಥವ್ರ ಹತ್ರ ಹೋಗಿ ನಾವು ಕಲಿಸ್ಬೇಕು, ಅವ್ರಿಗೆ ನಾವು ಹೇಳ್ಕೊಡ್ಬೇಕು ಧ್ಯಾನವನ್ನು. ಎಲ್ರಿಗೂ ಕೂಡ ಹೇಳುವಾಗೆ ಅವ್ರಿಗೂ ಕೂಡ ನಾವು ಹೇಳ್ಕೊಡ್ಬೇಕು. ನಾವು ಯಾವಾಗ ಧ್ಯಾನಕ್ಕೆ ಬರ್ತೀವಿ, ಅವರು ಶತ್ರು ಅವರು ಮಿತ್ರ ಅನ್ನೋದನ್ನು ನಾವು ಬಿಟ್ಬಿಡ್ತೀವಿ. ಎಲ್ರಿಗೂ ಕೂಡ ಸರಿ ಸಮಾನವಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ. ಯಾರು ಮಾಡೋದಿಲ್ವೋ ಅವ್ರ ಹಿಂದೆ ಬೀಳಬಾರ್ದು. ಯಾರು ಧ್ಯಾನಕ್ಕೆ ಬರೋದಿಲ್ವೋ, ಯಾರು ಧ್ಯಾನಕ್ಕೆ ಅವಮಾನ ಮಾಡ್ತಾ ಇರ್ತಾರೋ ಅವ್ರ ಹಿಂದೆ ನಾವು ಬೀಳಬಾರ್ದು. ಅವ್ರು ಹೇಗಿದ್ದಾರೋ ಹಾಗೆ ಅವ್ರನ್ನ ಬಿಟ್ಟು, ಯಾರಿಗೆ ತಪ್ಪನೇ ಇದೆ ಅವ್ರಿಗೆ ನಾವು ತಿಳಿಸ್ಕೊಡ್ಬೇಕು.
ಧ್ಯಾನವನ್ನು ನಾವು ಪ್ರತಿದಿನ ಮಾಡಬೇಕು ಫ್ರೆಂಡ್ಸ್. ಯಾವತ್ತೂ ಕೂಡ ನಾವು ಧ್ಯಾನ ಮಾಡೋದನ್ನು ಬಿಡಬಾರ್ದು. ನಮ್ಮ ಜೊತೆಗೆ ನಾವಿದ್ದು ನಮ್ಮನ್ನು ನಾವು ತಿಳ್ಕೊಳ್ತಾ ನಮ್ಮ ಒಂದು ಅಂತರಂಗದ ಒಂದು ಮಾತು ನಮಗೆ ಏನು ಹೇಳ್ತಾ ಇದೆ, ಏನು ಸಂದೇಶ ನಮಗೆ ಕೊಡ್ತಾ ಇದೆ, ಹಾಗೆ ನಾವು ಮುಂದೆ ಸಾಕ್ತಾನೇ ಇರಬೇಕು. ಎಲ್ಲೂ ಕೂಡ ಡೌಟ್ ಪಡಬಾರ್ದು. ಅದು ಮಾಡೋದ್ರಿಂದ ಏನಾಗುತ್ತೋ, ಇದು ಮಾಡೋದ್ರಿಂದ ಏನಾಗುತ್ತೋ ಅಂಥೇಳಿ ನಮ್ಮ ಅಂತರಂಗದ ಸದ್ಗುರು ನಮ್ಗೆ ಏನು ಹೇಳ್ತಾ ಇರ್ತಾರೆ ಅದನ್ನು ನಾವು ಮಾಡ್ತಾ ಇರಬೇಕಷ್ಟೆ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಬಿಡಬೇಡಿ ಫ್ರೆಂಡ್ಸ್. ಉಸಿರು ಎಂಬ ಗುರುವಿನ ಜೊತೆಗೆ ಇರೋಣ. ಯಾವುದು ಕೂಡ ಯೋಚನೆ ಬೇಡ, ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ನಮ್ಮಲ್ಲಿರುವಂಥ ಆತ್ಮಶಕ್ತಿ, ದೈವಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತೀವಿ. ಯಾವಾಗ ನಮ್ಮ ಒಂದು ದೈವಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತೀವೋ, ಆತ್ಮಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತೀವೋ, ಆಗ ನಾವು ಭಯವನ್ನು ಪಟ್ಕೊಳ್ಳೋದಿಲ್ಲ, ಮುಂದೆ ಸಾಕ್ತಾನೇ ಇರ್ತೀವಿ. ನಮ್ಮಲ್ಲಿರುವಂಥ ಆತ್ಮಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕಂದ್ರೆ ನಾವು ಶೂನ್ಯ ಸ್ಥಿತಿಗೆ ತಲುಪಬೇಕು. ಆ ಶೂನ್ಯ ಸ್ಥಿತಿಗೆ ನಾವು ತಲುಪಬೇಕಂದ್ರೆ ನಾವು ಹೆಚ್ಚು ನಮ್ಮ ಉಸಿರಿನ ಜೊತೆಗೆ ಇರಬೇಕು ಫ್ರೆಂಡ್ಸ್. ಈ ಸಾಧನೆಯನ್ನು ನಾವು ದಿನಾಲೂ ಕೂಡ ಮಾಡಬೇಕು. ಆಗ ನಾವು ಈ ಮನಸ್ಸಿನಿಂದ ಏನು ಕೊಡಿರ್ತೀವಿ, ಮಾನವರಾಗಿ ಏನು ಜೀವಿಸ್ತಾ ಇರ್ತೀವಿ, ನಾವು ಆ ಶೂನ್ಯ ಸ್ಥಿತಿಯನ್ನು ಪಡ್ಕೊಂಡು ಈ ಜೀವಶಕ್ತಿ ಪೂರ್ಣಾತ್ಮ ಜೊತೆಗೆ ಬೆರೆತ್ಕೊಂಡು ನಾವು ಬುದ್ಧಿಯನ್ನು ವಿಕಾಸವಾಗಿ ಮಾಡ್ಕೊಳ್ತೀವಿ. ನಮ್ಮ ಬುದ್ಧಿ ವಿಕಾಸವಾಗತ್ತೆ. ತುಂಬ ಒಂದು ಆತ್ಮಜ್ಞಾನವನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ಅಂಥ ಒಂದು ಜ್ಞಾನದಿಂದ ನಾವು ಕೂಡ ಬುದ್ಧರಾಗ್ತೀವಿ. ನಾವು ಕೂಡ ಮಾತೆಯರಾಗ್ತೀವಿ. ಸೀತಾ ಮಾತೆ, ಲಕ್ಷ್ಮೀ ಮಾತೆ, ಸರಸ್ವತಿ ಮಾತೆ, ಪಾರ್ವತಿ ಮಾತೆ, ಎಲ್ಲ ಗುಣಗಳನ್ನು ಕೂಡ ನಮ್ಮಲ್ಲಿರುತ್ತೆ. ಪಾರ್ವತಿ ದೇವಿಗೆ ಕೋಪನೂ ಕೂಡ ಇರುತ್ತೆ. ಮರ್ದಿಸುವಂಥ ಸಮಯ ಬಂದರೆ ಮರ್ದಿಸುವಂಥ ಶಕ್ತಿ ಕೂಡ ಆ ತಾಯಿಯಲ್ಲಿದೆ. ಮತ್ತು ಶಾಂತವಾಗಿಯೂ ಕೂಡ ಇರ್ತಾಳೆ. ಯಾವಾಗ ಯಾವ ಸಮಯದಲ್ಲಿ ನಾವು ಯಾವ ಸ್ಥಿತಿಯಲ್ಲಿರಬೇಕು, ಹೇಗಿರಬೇಕು, ಶಾಂತವಾಗಿರುವಂಥ ಸ್ಥಿತಿಯಲ್ಲಿ ನಾವು ಶಾಂತರಾಗಬೇಕು. ಅವಮಾನ ಮಾಡಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ನಾವು ಅವಮಾನವನ್ನು ಮಾಡಿಸ್ಕೊಳ್ತಾ ಇರಬೇಕು. ಮತ್ತು ನಮಗೆ ಮರ್ದಿಸುವಂಥ ಸಮಯ ಬಂದರೆ ನಾವು ಮರ್ದಿಸೋದನ್ನು ಕೂಡ ನಾವು ಕಲಿಬೇಕು. ಮರ್ದಿಸೋದನ್ನಂದರೆ ಯಾರಿಗೋ ಹೋಗಿ ಸಾಯಿಸೋದಲ್ಲ ಫ್ರೆಂಡ್ಸ್. ನಮ್ಮ ಒಳಗಡೆ ಇರುವಂಥ ದುಷ್ಟ ಒಂದು ಯೋಚನೆಗಳಾಗಲಿ, ಕೆಲಸ ಆಗಲಿ, ಮಾತುಗಳನ್ನಾಗಲಿ ನಾವು ಹೇಗೆ ಮರ್ದಿಸಿದ್ದೀವೋ ಹಾಗೆ ನಮ್ಮ ಜೊತೆಗಿರೋರನ್ನ ಆ ದುಷ್ಟ ಮಾತುಗಳು, ಯೋಚನೆಗಳನ್ನು ಮರ್ದಿಸೋದನ್ನು ಕೂಡ ನಾವು ಕಲ್ತ್ಕೋಬೇಕು. ಎಲ್ಲ ಒಂದು ಜ್ಞಾನ ಕೂಡ ಆ ಪಾರ್ವತಿ ದೇವಿಗಿದೆ, ಆ ದುರ್ಗಾದೇವಿಗಿದೆ, ಆ ಅಂಬಾಮಾತೆಗಿದೆ. ಆದರೆ ಯಾವಾಗಲೂ ಕೂಡ ಒಂದೇ ರೀತಿ ನಾವು ಇರೋದಿಲ್ಲ. ಎಲ್ಲ ಗುಣಗಳಲ್ಲೂ ಕೂಡ ನಮ್ಮಲ್ಲಿರುತ್ತೆ. ಆದರೆ ಸಮಯ ಸಂದರ್ಭ ಬಂದಾಗ ಯಾವುದು ಯಾವಾಗ ಎಲ್ಲಿ ಉಪಯೋಗ ಮಾಡ್ಕೋಬೇಕು, ಈ ಜ್ಞಾನ ನಮಗೆ ಬೇಕು ಫ್ರೆಂಡ್ಸ್. ಈ ಜ್ಞಾನ ನಮಗೆ
ಯಾವಾಗ ಬರುತ್ತೆ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಈ ಜ್ಞಾನವನ್ನು ನಾವು ಕಲ್ತ್ಕೊಳ್ತೀವಿ. ಕೇವಲ 1 ನಿಮಿಷ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಎಷ್ಟೊಂದು ಅದ್ಭುತವಾದಂತಹ ಶಕ್ತಿ ಇದೆ ಈ ಧ್ಯಾನದಲ್ಲಿ. ಬ್ರಹ್ಮಾಂಡದ ಶಕ್ತಿ ಅಡಗಿದೆ ಈ ಧ್ಯಾನದಲ್ಲಿ, ನಮ್ಮ ಉಸಿರಿನಲ್ಲಿ. ನಾವು ಕಲ್ತ್ಕೊಳ್ತಾ ಇರಬೇಕು. ಯಾವುದು ಕೂಡ ನಾವು ಗಟ್ಟಿಯಾಗಿ ಇಟ್ಕೋಬಾರ್ದು, ಎಲ್ಲೂ ಕೂಡ ನಾವು ನಿಂತ್ಕೋಬಾರ್ದು, ಮುಂದೆ ಸಾಗ್ತಾ ಇರಬೇಕು ಫ್ರೆಂಡ್ಸ್. ಕೇವಲ 30 ಸೆಕೆಂಡುಗಳು ಮಾತ್ರ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮತ್ತು ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಇವತ್ತು ಧ್ಯಾನಕ್ಕೆ ಕುತ್ಕೊಂಡು ಧ್ಯಾನವನ್ನ ಮುಗಿಸಿದ್ದೀರಾ. ನಾಳೆ ಕೂಡ ಹೀಗೆ 5 ಗಂಟೆಗೆ ಕರೆಕ್ಟ್ ಆಗಿ ನಾವು ಧ್ಯಾನಕ್ಕೆ ಜಾಯ್ನ್ ಆಗೋಣ ಮಾಸ್ಟರ್ಸ್. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಧ್ಯಾನವನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.